ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್, ಸ್ಮೋಕಿಂಗ್ ಕಿಲ್ಸ್. ಧೂಮ್ರಪಾನ ಕ್ಯಾನ್ಸರ್ಗೆ ಕಾರಕ, ಧೂಮ್ರಪಾನ ಸಾವಿಗೆ ಕಾರಣ. ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮದ್ಯ ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬಿ ಸೇಫ್, ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್. ಎಚ್ಚರಿಕೆಯಿಂದ ಇರಿ, ಕುಡಿದು ವಾಹನ ಚಾಲನೆ ಮಾಡಬೇಡಿ. ಡ್ರಗ್ ಕನ್ಸಂಪ್ಷನ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ಮಳೆ ಸುರಿಯುವಾಗ ಹಾಗೇನೆ ಕೆಲವು ಚಿಂತೆಗಳು ಕನಸಿನ ಹಾಗೆ, ನೆನಪುಗಳ ಹಾಗೆ ಏನೋ ಒಂದು ನಡೆಯುತ್ತೆ ಅಂತ ಎಚ್ಚರಿಕೆಯಿಂದ ಇರುತ್ತೆ. ಒಂದು ಮಳೆ ಇನ್ನೇನು ಶುರುವಾಗುತ್ತೆ. ಏನೋ ಒಂದು ನನ್ನ ಹಿಂಬಾಲಿಸ್ತಾ ಇದೆ. ಅದೇನಿರ್ಬೋದು? ಯಾರಿರ್ಬೋದು? ಎಲ್ಲರೂ ಮೆತ್ತಿಗಿಳಿರಿ, ಹುಷಾರಾಗಿ. ನೋಡಿ ಮಕ್ಕಳ, ಎಲ್ಲರೂ ಲೈನಲ್ಲಿ ಹೋಗಿ. ಹುಷಾರಾಗಿ ಬನ್ನಿ, ನಿಧಾನಕ್ಕೆ ಬನ್ನಿ, ಲೈನಲ್ಲಿ ಬನ್ನಿ. ಪುಟ, ನೀನ್ ಇಳಿಯಲ್ವಾ? ಇಲ್ಲ ಅಂಕಲ್, ಆನೆನೇ ಕಾಣಿಸ್ಲಿಲ್ವಲ್ಲ. ಅದಾ, ಆನೆಗೆ ನೀರ್ ಕುಡಿಬೇಕು ಅಂತ ಅನಿಸ್ಬೇಕು, ಆಗ್ತಾನೆ ಬರುತ್ತೆ. ಯಾವಾಗ ಆನೆಗೆ ನೀರ್ ಕುಡಿಬೇಕನ್ಸುತ್ತೆ? ಅದು ನೀನ್ ನೆಕ್ಸ್ಟ್ ಸರಿ ಬರೋ ಅಷ್ಟ್ರಲ್ಲಿ ಬರುತ್ತೆ. ನಮ್ಮಿಂದ ಇಲ್ಲಿ ಪದೇ ಪದೇ ಬರಕ್ಕಾಗತ್ತಾ? ಮಕ್ಳು ಬಂದಾಗ ಆನೆಗಳಿರಲ್ಲ, ಆನೆಗಳು ಬಂದಾಗ ಮಕ್ಳಿರಲ್ಲ. ಬಾ ಮೀನು. ಒಂದ್ ಕಡೆಯಿಂದ ಆನೆಗಳು ಬರ್ದೇ ಇರೋದೇನೆ ಒಳ್ಳೇದಾಯ್ತಲ್ವಾ? ಆನೆ ತೋರ್ಸಕ್ಕೆ ಅಂತಾನೆ ಇನ್ನೊಂದ್ಸತಿ ಇಲ್ಲಿ ಕರ್ಕೊಂಡ್ ಬರ್ಬೋದಲ್ಲ. ಈ ಜಾಗಕ್ಕೆ ಬರೀ 6-7 ಕಿಲೋಮೀಟರ್ ಆಗುತ್ತೆ. ಮಕ್ಳು ಥೀಮ್ ಪಾರ್ಕ್ ಎಲ್ಲ ನೋಡ್ಬೇಕು ಅಂದ್ರೆ ನಮ್ ಕತೆ ಅಷ್ಟೇನೆ. ನಮ್ ಕೈಲಿ ಆದಷ್ಟು ಮಾಡ್ತೀವಿ. ಇವ್ರು ತುಂಬಾ ಅಮಾಯಕ ಮಕ್ಳು, ಇವ್ರ ಆಸೆನೂ ನೆರವೇರಿಸ್ಬೇಕಲ್ವಾ? ಸಿಸ್ಟರ್, ಹೋಗಣ್ವಾ? ಬಾಮ್ಮ, ಬೇಗ ಬಾ. ಈ ಕಡೆಗ್ ಬನ್ನಿ, ಬನ್ನಿ, ಬೇಗ ಬೇಗ ನಡೀರಿ. ಬೇಗ ನಡೀರಿ. ತಗೊಳ್ಳಿ. ಏನ್ ಶಿವ, ಇವತ್ ಬೇಗ ಬಂದಿದ್ಯಾ? ಇವತ್ತು ಮಂಜು ಹುಟ್ಟಿದಿನ, ಅವ್ರಿಗೆ ಹೊಸ ಬಟ್ಟೆ ತಗೋಬೇಕು. ರಾಜನ್ ಬಟ್ಟೆ ಅಂಗಡಿ ಮುಂದೆ ನನ್ಗೋಸ್ಕರ ಕಾಯ್ತಿರ್ತಾಳೆ. ಒಂದ್ ಟೀ ಕುಡ್ದು ಹೋಗ್ತೀಯಾ? ಇಲ್ಲ ಬೇಡ, ಸ್ವಲ್ಪ ಲೇಟ್ ಆದ್ರೂ ಗಲಾಟೆ ಮಾಡ್ತಾಳೆ. ಹೌದು, ಅವಳು ಕೋಪ ಜಾಸ್ತಿ. ಸರಿ, ಹೊರಡು. ಒಂದು ಬನ್ ಕುಡಿಯೋಣ. ಕೊಟ್ಟೆ. ಕೋಳಿಕೋಡಿಂದ ಬರ್ತಿದ್ದೆ. ಹೌದು, ಅಲ್ಲೇ ಪಕ್ಕದ. ಏನಪ್ಪ ನೀನು ಇವಾಗ 4 ಗಂಟೆನಾ? ಏನಮ್ಮ ಮಾಡೋದು, ಟ್ರಿಪ್ ಮುಗಿಬೇಕಲ್ವಾ? ಫ್ಲೈಟ್ ಓಡಿಸ್ತಾ ಇದೀನಿ, ಬೋಟ್ ಅಲ್ವಾ ಓಡಿಸ್ತಿರೋದು. ಓ, ನಾನು ಅನ್ಕೊಂಡೆ ಲಾಟ್ರಿ ಅಂತ. ನೀನು ಗಲಾಟೆ ಬೇಕಾದ್ರೆ ಆಮೇಲೆ ಮಾಡು, ಹೋಗೋ ದಾರಿಲಿ ವರ್ಕ್ಶಾಪ್ ಬೇರೆ ಹೋಗ್ಬೇಕು. ಬಾ.
ಅಕ್ಕ ಇದು ನೋಡಿ. ಅಪ್ಪ ಇದು ಹೇಗಿದೆ? ಒಳ್ಳೆ ಡ್ರೆಸ್ಸು, ಒಳ್ಳೆ ಮ್ಯಾಚ್. ನಿನ್ನನ್ ಕೇಳದ್ನಾ? ನೀನೇನಾ ನಮ್ಮಪ್ಪ? ಅಪ್ಪ ಚೆನ್ನಾಗಿದ್ಯಾ? ಹಾ ಚೆನ್ನಾಗಿದ್ಯಮ್ಮ, ನಿನಗೆ ಇಷ್ಟ ಆದ್ರೆ ತಗೋ. ಇದೇ ಇರ್ಲಿ. ಇದೇ ಮಾಡೆಲ್, ಇನ್ನೊಂದು ಬೇಕು ಇದೇ ಕಲರಲ್ಲಿ. ಬೇರೆ ಕಲರ್ ನೋಡಿ ಅಣ್ಣ, ಬೇರೆ ಫ್ಯಾಷನ್. ನಮ್ ಫ್ಯಾಷನ್ ನೀನ್ ಹೇಳೋದಾ? ಅವನ ಮೇಲೆ ಕೋಪ ಮಾಡ್ಕೊಬಿಡಮ್ಮ, ಅವನಿಗೇನು ಗೊತ್ತಿಲ್ಲ. ಹೊಸ ಹುಡುಗ ಅಣ್ಣ, ಬಂದು 4-5 ದಿನ ಆಯ್ತು. ಅದಕ್ಕೆ ಏ ಬಾಬು, ಅದೇ ಕಲರು ಅದೇ ಮಾಡೆಲ್. ಊರಲ್ಲಿರೋ ಹುಡುಗಿರೆಲ್ಲ ಕಾಲೇಜ್ಗೆ ಜೀನ್ಸ್ ಅಂತೆ ಹಾಕೊಳ್ಳೋದು. ಏನ್ ನಿನಗೂ ಜೀನ್ಸ್ ಬೇಕಾ? ಓ, ಹೌದು, ಮತ್ತೆ ತಕ್ಕೊಟ್ಬಿಡ್ತೀರಾ? ಲಂಗ ಬ್ಲೌಸ್ ಬದಲು ಚೂಡಿದಾರ್ ಹಾಕೊಳ್ಳೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟೆ. ನಮ್ಮ ಮನ್ಸೇ ನಾವು ಹಾಕೋ ವೇಷ, ದೊಡ್ಡವರೆಲ್ಲ ಹಾಗೆ ಹೇಳೋದು. ಏಯ್ ಏಯ್ ನಿಂತ್ಕೊಳ್ಳೋ, ಎಲ್ಲ ಹೋಗ್ತೀಯ? ಏಯ್ ನಿಂತ್ಕೊಳ್ಳೋ. ಏಯ್ ನಿಂತ್ಕೊಳ್ಳೋ. ಏಯ್ ಎಲ್ಲ ಹೊಡೋಗ್ತೀಯಾ? ಹೋಗಲೇ ತೆಗಿಯೋ ಕಡೆ. ಏನೋ ಏನೋ ಇದೆಲ್ಲ? ನಾನಲ್ಲ ಸರ್, ಅವನೇ ಆ ಸಪ್ಲೈಯರ್ ಸೋಮ. ಕತೆ ಎಲ್ಲ ಹೇಳ್ಬೇಡ, ಮೊದ್ಲು ಗಾಡಿ ಎತ್ತು. ಹತ್ತು ಸುಮ್ಮನೆ ಹತ್ತ. ಏನ್ ಮಾತಾಡ್ತೀಯ? ಹತ್ತಲೇ ನಡಿಯಪ್ಪ. ಅವ್ ನಮ್ ಮುಕ್ಕುದ ತಾನೆ, ಮಾಧವಣ್ಣನ್ ಮಗ. ಶ್ರ್ಯಾಂಕ್ ಸತ್ತಾಗ ಓದೋನು ಇವನು. ಬಾಂಬೆಲ್ ಕೆಲಸ ಮಾಡ್ತಿದ್ದ, ಬಂದ ಊರಿಗೆ ಶುರು ಮಾಡ್ಕೊಂಡ. ಕುಡಿದ್ರು ಲಿಮಿಟ್ ಕುಡಿಬೇಕು, ಇಲ್ಲ ಅಂದ್ರೆ ಇದೇ ತರ ದಾರಿಯಲ್ಲಿ ಬೀಳ್ತೀವಿ. ನೀನ್ ಬಂಡಿ ಓಡಿಸ್ತೀನಿ ಅಂತ ಹೇಳ್ದಾಗ್ಲೇ ನಾನು ಹೇಳ್ದೆ, ನೀನ್ ಏನೋ ಒಂದ್ ಗತಿ ಕಾಣಿಸ್ತೀಯ ಅಂತ. ನನ್ನ ಬ್ಯಾಗ್ ಅಲ್ಲಿ ಊಟ ಇತ್ತು. ಇಲ್ಲಿದ್ಯಾ? ಕೆಳಗ ಇಲ್ಲಿ ಹಿಡ್ಕೋ ನಿನ್ ಗಾಡಿ ಹಿಡ್ಕೋ, ನಾನು ತಿರುಗಿಸ್ತೀನಿ. ಹಿಡ್ಕೋ ಹಂಗೆ ಬಿಡ್ಬೇಡ. ಶಿವಣ್ಣ ನೋಡಿ ಎಷ್ಟು ದಿನ ಆಗೋಯ್ತಪ್ಪ. ಅಯ್ಯೋ ದೇವ್ರೆ. ತಿರ್ಗ್ಸು. ಶಿವಣ್ಣ ನನ್ ಮತ್ತೆ ಬಂದ್ಬಿಟ್ಟ. ಅಲ್ಲ, ಯಾಕೆ ವಾಪಸ್ ಬಂದೆ? ಓ, ನಮ್ಗೆ ಇಲ್ಲೇ ಸೆಟ್ ಆಗೋದು. 1 ವರ್ಷ ಹಲ್ ಕಚ್ಕೊಂಡಿದ್ಬಿಟ್ಟೆ. ಅದು ಏನೋ ಸ್ವಲ್ಪ ದೊಡ್ಡ ವ್ಯಕ್ತಿ ಜೊತೆ ಇದ್ದಿದ್ರಿಂದ ಅಲ್ಲೋ ಇಲ್ಲೇನೇನು ಕೆಲಸ ಮಾಡ್ದೋ ಅದೇ. ನೀನು ಇಲ್ಲ ಇದೆಯಾ? ನಾನು ಯೋಚನೆ ಮಾಡ್ದೆ ಇಲ್ಲಿ ಕಾಣ್ಲಿಲ್ವಲ್ಲ ಅಂತ. ಸ್ಟೇಷನಿಂದ ಯಾವಾಗ ಕಳಿಸಿದ್ರು? ನೀನು ಜಗಳ ಆಡ್ತಿದ್ದಾಗ ನಾನು ಟೌನಲ್ಲೇ ನೋಡ್ತಿದ್ದೆ. ಅದು ಶಿವಣ್ಣ, ನಮ್ಮೂರ್ನ ಸುತ್ತಾಡಕ್ ಬಂದ್ರೆ ಚೆನ್ನಾಗಿ ನೋಡಿ ಬೋಟಲ್ ಸುತ್ತಾಕಿ ಸಂತೋಷವಾಗಿ ತಿರ್ಗಾಡ್ ಹೋಗ್ಬೇಕು ಅಲ್ವಾ? ಅದನ್ನ ಬಿಟ್ಟು ಬಾರಲ್ಲಿರೋ ಸಪ್ಲೈಯರ್ ತಲೆ ಹೊಡಿತೀನಿ ಅಂತ ಹೋದ್ರೆ ನೀನೇ ಹೇಳೋಣ, ಏನಾದ್ರೂ ಆದ್ರೆ ಕೇಳೋದಿಕ್ ನಾವಿದ್ದೀವಿ ಅಲ್ವಾ? ಮುಕುಂದ, ನಾಳೆ ಬೆಳಿಗ್ಗೆ ಬರ್ತೀವಿ. ನಾಳೆ 2 ಗಾಡಿ ಎತ್ತಾಕೋಬೇಕು. ಲೋಪಸ್ ಅಣ್ಣ ಹೇಳಿದ್ದಾರೆ. ಹೋಗ. ನಾವು ಒಳಗಡೆ ಹೋಗಿ ಮಲ್ಗೋಣ.
ನಾನು ಹೋಗಿ ನಿದ್ರೆ ಮಾಡಬೇಕು. ನಾಳೆ ಬೆಳಿಗ್ಗೆ ಸ್ವಲ್ಪ ಕೆಲಸ ಇದೆ. ಭೂಮಿ ಯಾಕೆ ತಿರುಗುತ್ತೈತೆ? ಎಣ್ಣೆ ಹೊಡೆದೈತೆ ಭೂಮಿ, ಎಣ್ಣೆ ಹೊಡೆದೈತೆ. ಭೂಮಿ ಯಾಕೆ ತಿರುಗುತ್ತೈತೆ? ಎಣ್ಣೆ ಹೊಡೆದೈತೆ ಭೂಮಿ, ಎಣ್ಣೆ ಹೊಡೆದೈತೆ. ಅರೆ ಶಿವ, ನೀವಾ? ನಾನು ಕ್ವಾರ್ಟರ್ಸ್ಗೆ ಹೋಗಿದ್ದೆ. ಅಲ್ಲಿ ಕೆಲಸ ಮಾಡ್ತಿದ್ದ ಹುಡುಗನೇ ಹೇಳಿದ್ದು ನೀವು ಈ ಗೆಸ್ಟ್ ಹೌಸ್ ಅಲ್ಲಿ ಇದ್ದೀರಾ ಅಂತ. ಶಿವ ಕೂತ್ಕೊಳ್ಳಿ. ಇಲ್ಲ ಸರ್, ಪರವಾಗಿಲ್ಲ. ಕೋಟ್ರಸ್ ಚೆನ್ನಾಗೇ ಇದೆ, ಆದ್ರೆ ಒಂದ್ 2-3 ದಿನದಿಂದ ಎಲ್ಲಿಂದ ಬರ್ತಿದೆ ಅಂತ ಗೊತ್ತಾಗ್ತಿಲ್ಲ. ರಾತ್ರಿ ಎಲ್ಲ ಮರ ಕುಟುಕದ ತೊಂದ್ರೆ, ರಾತ್ರಿ ಪೂರ್ತಿ ಡಿಸ್ಟರ್ಬೆನ್ಸ್. ಮನೆಗೆ ಮೊಮ್ಮಕ್ಕಳೆಲ್ಲ ಬಂದಿದ್ದಾರೆ. ಒಂದ್ 4-5 ದಿನ ಇಲ್ಲೇ ಇರ್ಬೇಕು ಅನ್ಕೊಂಡಿದ್ದೀನಿ. ಅದಿರ್ಲಿ, ಏನು ಬೆಳಗ್ನೆ ಬಂದಿದ್ಯಾ? ಅದು ನಾನೀಗಾಗ್ಲೇ ಅದ್ರ ಬಗ್ಗೆ ಹೇಳಿದ್ದೀನಿ. ಆ ಲೋನ್ ವಿಷಯ, PF ವಿಷಯ ತಾನೆ? ಅದೇನೆ. ಪೇಪರ್ಸ್ ಎಲ್ಲ ಕಳ್ಸಿದೀನಿ, ಅದ್ ಸರಿ ಹೋಗುತ್ತೆ. ಓ, ನಿನ್ಗೇನ್ ಅಂತ ಅವಶ್ಯಕತೆ ಇದೆ? PF ಇಂದ ದುಡ್ಡು ತೆಗಿಯುವಂತದ್ದು? ಅದು ಮಗಳು +2 ಮುಗಿಸಾಯ್ತು, ರಿಸಲ್ಟ್ ಬರ್ತಾ ಇದೆ. ಮುಂದೆ ಡಿಗ್ರಿಗೆ ಮಂಗಳೂರು ವಿಮಲಾ ಕಾಲೇಜಿಗೆ ಸೇರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅಲ್ಲಿ ಹೋದ್ರೆ ಎಂಟ್ರೆನ್ಸ್ಗೆ ಅವಳಿಗೆ ಕೋಚಿಂಗು ಕಳಿಸ್ಬೋದು. ಏನಂದ್ರೆ ಏನು? ಅದು ನಿಮ್ಗೆ ಫೋನ್ ಬಂದಿದೆ. ಹಾಗಿದ್ರೆ ನಾನು ಬರ್ತೀನಿ ಸರ್. ಯಾರು ಕಾಲ್ ಮಾಡಿರೋದು? ತಗೋ. ಇವತ್ತು ಜನ ಕಡಿಮೆ ಇದ್ದಾರೆ. ಬರೋ ದಾರಿಲಿ ರೋಡ್ ಬ್ಲಾಕ್ ಅಂತಿದ್ರು, ಅದಕ್ಕೆ ಇರ್ಬೇಕು. ನಿಲ್ಸೋ ಗಾಡಿನ. ಇಳಿಯೋ. ಅಣ್ಣ, ನಾನು ಹೇಳೋ ಸ್ವಲ್ಪ ಕೇಳಿ ಅಣ್ಣ. ಮೊದ್ಲು ಗಾಡಿಯಿಂದ ಇಳಿಯಲಿ. ಅಣ್ಣ ಅಣ್ಣ, ಮುಂದಿನ ವಾರ ಕೊಡ್ತೀನಿ ಅಣ್ಣ. ಇವಾಗ ಕೆಲ್ಸಕ್ಕೆ ಹೋಗ್ಬೇಕಣ್ಣ. ಹೋಗು, ಆದ್ರೆ ಇದಕ್ಕೆ ಮಿಕ್ಕಿರೋ ದುಡ್ಡನ್ನ ಕೊಟ್ಬಿಟ್ಟು ಎತ್ಕೊಂಡು ಹೋಗು ಪ್ಲೀಸ್ ಅಣ್ಣ. ಸುಮ್ನೆ ಹೋಗೋ. ಕೂತ್ಕೊಳ್ಳೋ. ಇವ್ರದ್ದು ಶುರು ಆಯ್ತು. ಅಣ್ಣ ಅಣ್ಣ, ಅಣ್ಣ, 2 ಟೀ, 1 ವಿತೌಟ್. ತಗೊಳ್ಳಿ. ಶಿವಣ್ಣ ಬನ್ನಿ. ನೆನಪುಗಳನ್ನ ಯಾವಾಗಲೂ ಅಳಿಸ್ಬೇಕು ಅಂತ ಅನ್ಕೊಂಡಾಗ್ಲೇ ಮತ್ತೆ ಮತ್ತೆ ಬರುತ್ತೆ. ಕೆಲವು ಮುಖಗಳಿರುತ್ತೆ, 1 ನಿಮಿಷ ಸಾಕು. ಎಷ್ಟೇ ಮುಖಗಳಿದ್ರೂ ಕಂಡು ಹಿಡಿಬಹುದು. ಅವತ್ತು ನನ್ನ ಮನಸ್ಸು ಹೇಳ್ತು, ಜೀವನ ಇನ್ನೊಂದ್ಸರಿ ದಾರಿ ಬದಲಾಯಿಸುತ್ತೆ ಅಂತ. ಅಮ್ಮ, ಹೋಗಿ ನೀರು ತಗೊಂಬನ್ನಿ. ಸ್ವಲ್ಪ ಇದ್ದಾಳಮ್ಮ, ಎದ್ದಿ ಮಾತ್ರೆ ತಗೋ. ಆಮೇಲೆ ಹುಷಾರು. ಏನಮ್ಮ ಮಾಡಬೇಕು? ಯಾಕಪ್ಪ ನಂಗೆ ಯಾವಾಗ್ಲೂ ಇಲ್ಲಿ ನೋವುತ್ತೆ? ಅದು
ಅದು ನಾನು ನಿನಗೆ ಚಾಕ್ಲೇಟ್ ಕೊಟ್ನಲ್ಲ ಅದಕ್ಕೇನಮ್ಮ. ಮತ್ತ್ಯಾಕೆ ಮಂಜು ಅಕ್ಕಂಗೆ ಚಾಕ್ಲೇಟ್ ಕೊಟ್ಟಿಲ್ಲ? ಅ, ಅದು ಅಪ್ಪನಿಗೆ ನೀನಂದ್ರೆ ತುಂಬ ಇಷ್ಟ ಕಣಮ್ಮ, ಅದಕ್ಕೇನೆ. ಹಾಗಾದ್ರೆ ಮಂಜು ಅಕ್ಕಂಗೆ ಚಾಕ್ಲೇಟ್ ಇಲ್ಲ ಅಲ್ಲ? ನೀನ್ ಲೇಟಾಗಿ ಬರ್ತೀಯ ಅನ್ಕೊಂಡೆ. ಏನಾಯ್ತಣ್ಣ? ಮಕ್ಳಿನ್ನೂ ಎದ್ದಿಲ್ಲ, ನೀನ್ ಸ್ವಲ್ಪ ಹೊತ್ತಿಲ್ಲೇ ಇರೋ, ನಾನು ಹೋಗಿ ಬಟ್ಟೆನ ಕೊಟ್ಬಿಟ್ಟು ಬರ್ತೀನಿ. ನೆನ್ನೆ ಕೊಡ್ತೀನಿ ಅಂತ ಹೇಳಿದೆ. ಬೇರೆ ಯಾರಾದ್ರೂ ಆಗಿದ್ರೆ ಹೇಳ್ಕೋಬೋದಿತ್ತು, ಆದ್ರೆ ಇದು CI ಬಾಲಕುಮಾರ್ ಸರ್ದು. ಕೊಡ್ಲಿಲ್ಲ ಅಂದ್ರೆ ನನ್ ಕತೆ ಅಷ್ಟೇನೆ. ಸರಿ, ನೀವು ಹೋಗಿ ಬನ್ನಿ ಅಣ್ಣ, ನಾನು ನೋಡ್ಕೋತೀನಿ. ಮತ್ತೆ ನಿಮ್ಮ ಅಜ್ಜಿ ಹತ್ರ ಹೇಳು, ಪೊಲೀಸ್ ಅವ್ರ ಬಟ್ಟೆ ಒಗಿಬೇಕಾದ್ರೆ ಹುಷಾರಾಗಿ ಒಗಿಬೇಕು ಅಂತ. ತಿಕ್ಕಿ ಬಟನ್ ಗುಂಡಿ ಎಲ್ಲ ಕಿತ್ತೋಗಿದೆ. ನಾನ್ ಹೇಳಿನೂ ಏನು ಪ್ರಯೋಜನ ಇಲ್ಲ. ಒಡ್ದಿ ಬಡ್ದಿ ಹೋಗಿದ್ರೇನೆ ಕೊಳೆ ಹೋಗುತ್ತೆ ಅಂತ ಹಂಗಿದ್ರೆ ಹೇಳ್ತಾರೆ. ಪೊಲೀಸ್ ಹತ್ರ ಒದೆ ತಿನ್ನೋದ್ ಗ್ಯಾರಂಟಿ. ಬೋನಸ್ ಅಂತ ಚೆನ್ನಾಗಿ ಬೈತಾರೆ. ಅಪ್ಪ, ನನ್ ಮುದ್ದು ಮರಿ, ನೀನ್ ಎದ್ಬಿಟ್ಯಾ? ಮಂಜು ಅಕ್ಕ ಎಲ್ಲೋದ್ಲು? ಸೋಂಬೇರಿ ಇನ್ನೂ ಮಲ್ಗಿದಾಳೆ. ಹೌದಾ? ಹಾಗಿದ್ರೆ ಮಾಯನೇ ತುಂಬಾ ಒಳ್ಳೆ ಹುಡುಗಿ. ಎಲ್ಲೋಗ್ತಾ ಇದೀರಾ ಅಪ್ಪ? ಗುಡ್ ಮಾರ್ನಿಂಗ್ ಸರ್. ಇದು ಒಗ್ದಿರೋದು, ಇದು ಇನ್ನೊಂದು ಬಟ್ಟೆ. ಸರಿಮಾ? ಸರಿ. ಓ, ಸಾರ್ ಬಂದ್ಬಿಟ್ರಾ? ಒಗ್ದು ಹೊಲ್ದು ತಗೊಂಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ನೀನ್ ತಗೊಂಬರೋವರೆಗೂ ನಾವೆಲ್ಲ ವೇಟ್ ಮಾಡ್ಬೇಕು ಅಲ್ವಾ? ನಿನ್ನೆ ನನ್ ಮಗಳಿಗೆ ಹುಷಾರಿರ್ಲಿಲ್ಲ. ಓ, ಕಾರಣಗಳು ಬೇರೆ. ಹಾಗಾದ್ರೆ ನಿಮ್ ಇಷ್ಟಕ್ಕೆ ನೀವಿರ್ತೀರಾ, ಪಂಚಾಲ್ಟಿ ಇಲ್ದೇ ಇರೋರು. ಏನಾಯ್ತು? ಏನಾಗ್ಬೇಕು? CA ಸಾಹೇಬ್ರಿಗೆ ಹೋಗೋದಕ್ಕೆ ಒಂದು ಕಾರಣ ಇರುತ್ತೆ. ಒಂದು ಸಾರೆ ಕೇಸ್ನ ಬಿಟ್ಬಿಟ್ಟಿದ್ದಾರೆ. ಒಂದ್ ವೇಳೆ 6 ವಾರ ಸಸ್ಪೆಂಡ್ ಆಗ್ಬೇಕಾಗುತ್ತೆ. ಹೌದಾ? SP ಸರ್ ಕರೆದು ಮಾತಾಡಿದ್ದಾರೆ. ಸ್ವಲ್ಪ ಯಾಮಾರಿದ್ರು ನಿನ್ ಕೈಗೆ ತಂದು ಕೊಟ್ಬಿಡ್ತಾರಷ್ಟೇ. ಸಸ್ಪೆನ್ಷನ್ ಆರ್ಡರ್. $6.25 ಅಷ್ಟೇ ಅಲ್ವಾ? 1 ಲಕ್ಷ ಕೊಡ್ಬೋದು ಮ್ಯಾಕ್ಸಿಮಮ್. ಏನಂತೀಯ? ಸರಿ ಸರ್. ಅಪ್ಪ, ಈ ಗಾಡಿದು ವೀಲ್ ಒಡ್ದೋಗಿದೆಪ್ಪ. ಸ್ವಲ್ಪ ಹೊತ್ತಿರಿ, ನಾನೇ ರೆಡಿ ಮಾಡ್ಕೊಡ್ತೀನಿ. ಇದರಲ್ಲಿ ಯಾರು? ಇವಳೇನೆ ಸರ್. ಸ್ಕೂಲ್ಗೆ ಹೋಗದೆ ಇಬ್ರು ಆಟ ಆಡ್ಕೊಳ್ತಿದ್ದೀರಾ? ಸ್ಯಾಟರ್ಡೆ ಸ್ಕೂಲ್ ಹಾಫ್ ಡೇ ಅಲ್ವಾ, ನಿಮಗ್ ಗೊತ್ತಿಲ್ವಾ? ಗುಡ್ ಗರ್ಲ್. ಇಷ್ಟು ಚಿಕ್ಕ ವಯಸ್ಸಿಗೆ ಈ ತರ ಆದ್ರೆ ಯಾರ ತಾನೇ ಏನ್ ಮಾಡಕ್ಕಾಗುತ್ತೆ? ಊರಲ್ಲಿ ನಮ್ಮನೆಲ್ಲೂ ಒಂದು ಮಗು ಇದೆ, ಅದಕ್ಕೂ ಹಾರ್ಟ್ ಪ್ರಾಬ್ಲಮ್ ಇದೆ. ಈಗೆಲ್ಲ ಮಕ್ಳಿಗೆ ಬರ್ದೇ ಇರೋ ಕಾಯಿಲೆನೇ ಇಲ್ಲ. ವಾಲ್ವಲ್ ಏನೋ ಪ್ರಾಬ್ಲಮ್ ಇದೆ ಅಂತ ಡಾಕ್ಟರ್ ಹೇಳಿದ್ರು. ಅದು ಅಲ್ಲದೆ ಸ್ವಲ್ಪ ದಿನದಿಂದ ಮೂರ್ಛೆ ಹೋಗೋದು ಜಾಸ್ತಿ ಆಗಿದೆ. ಅದನ್ನ ನೋಡ್ತಿದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್. ಎಲ್ಲ ಸರಿ ಹೋಗುತ್ತೆ, ಯೋಚನೆ ಮಾಡ್ಬೇಡ. ನಾನು ಬರ್ತೀನಿ ಸರ್. ಹದಿನಾಲ್ಕನೇ ತಾರೀಕು ಅಂತ ಹೇಳಿದ್ದಾರೆ ಆಪರೇಷನ್. ಓ, ಅದಕ್ಕಿನ್ನೂ 2 ವಾರ ಇದೆಯಲ್ಲ. ಸೋಮವಾರ ನೀವು ಬ್ಯಾಂಕ್ಗೆ ಬಂದ್ಬಿಡಿ. 4-5 ದಿನದಲ್ಲಿ ರೆಡಿ ಮಾಡ್ಬಿಡೋಣ. ಓಕೆನಾ? ಸರಿ. ಓಕೆ.
ಬನ್ನಿ 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 ಬೇನಿಸು ಕ್ಯಾರೆಟ್ ಕೆಜಿ 10 ರೂಪಾಯಿ. ಕೆಜಿ 40 ಕೆಜಿ 40. ಬನ್ನಿ 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 ಕಡಿಮೆ ಬೆಲೆ ಬನ್ರಪ್ಪ ಬನ್ನಿ ಬನ್ನಿ. 4 ಕೆಜಿ 100 4 ಕೆಜಿ 100. ಏನ್ ಬೇಕಣ್ಣ? ಬನ್ನಿ 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 ಕ್ಯಾರೆಟ್ ಬೇನಿಸ್ ಕಡಿಮೆ ಬೆಲೆ ಬನ್ನಿ 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 ಟೊಮೆಟೊ ತಗೊಳ್ಳಿ ಅಪ್ಪ. ಬನ್ನಿ 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 ಬೇನಿಸು ಕ್ಯಾರೆಟ್ ಕೆಜಿ 10 ರೂಪಾಯಿ. ಟೊಮೆಟೊ ಬನ್ನಿ 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 ಕಡಿಮೆ ಬೆಲೆ ಬನ್ರಪ್ಪ ಬನ್ನಿ ಬನ್ನಿ. ಟೊಮೆಟೊ ಟೊಮೆಟೊ. ಅಕ್ಕಂಗೂ ಅವ್ರ ಗಂಡಂಗೂ ಜಗಳ ಬಂದಾಗ ಮಾಯ ಅಕ್ಕಂಗೆ ಎಸ್ಸಿ ಬನ್ನಿ 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 ಹೌದೇನಮ್ಮ? ಬನ್ನಿ ಸರ್, ಎಲ್ಲಾ ತರ ಸೊಪ್ಪು ಬನ್ನಿ. ನಾವು ಕೆಲಸ ಮಾಡೋಣ, ಸ್ವಲ್ಪ ಆಲೂಗಡ್ಡೆನೂ ತಗೊಳ್ಳೋಣ, ಇದನ್ನ ಅದರ ಜೊತೆ ಸೇರಿಸಿ ರುಬ್ಬಿಡೋಣ. ನಾನು ಎಸ್ಸಿಲ್ಲಪ್ಪ. ಬನ್ನಿ 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 ಕ್ಯಾರೆಟ್ ಬೇನಿಸ್ ಕಡಿಮೆ ಬೆಲೆ ಬನ್ನಿ 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 ಬನ್ನಿ. 4 ಕೆಜಿ 100. ಬನ್ನಿ ಸರ್, ಸೊಪ್ಪು 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 ಬನ್ನಿ ಸರ್, ಸೊಪ್ಪು 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 ತೊಳೆ. ಈರುಳ್ಳಿ 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 ಟೊಮೆಟೊ. ಏನ್ ಬೇಕಮ್ಮ? ರಿಬ್ಬನ್ ಯಾವ ಕಲರ್ ಬೇಕು? ಎಲ್ಲೋ. ನಿಮ್ಮವ್ರನ್ನೆಲ್ಲ ಕರೀರಿ. ಆಯ್ತು ಸರ್. ಮುಚ್ಚಿರೋ ಅಂಗಡಿ ಆಗ್ಲಿ ಗೋಡೌನ್ ಆಗ್ಲಿ ತೆಗೆದು ಚೆಕ್ ಮಾಡಿ ಬೇಗ. ಜಾಗ ಬಿಡ, ಜಲ್ದಿ ಮಾಡ್ರ. ಬೇಗ ಈ ಕಡೆ ಬನ್ನಿ. ಆ ಕಡೆ ನಿಂತ್ಕೊಳ್ಳಿ, ಆ ಕಡೆ ಅಲ್ಲೇನೋ ಗಲಾಟೆ. ಆ ಲಾರೆನ್ಸ್ ತಪ್ಸ್ಕೊಂಡಿದ್ದಾನೆ. ಯಾವ ಲಾರೆನ್ಸ್? ರೌಡಿ ಲಾರೆನ್ಸ್. 4 ಕೊಲೆ 3 ರೇಪ್. ಇದು ನಮ್ಮೂರ್ ಕೇಸು. ಕರ್ನಾಟಕದಲ್ಲಿ ಬೇಜಾನ್ ಕೇಸ್ ಇದೆ ಗೊತ್ತಾ? ಕನ್ನಡಿಗನಾ? ಅಪ್ಪ ತಮಿಳವನು, ಇಲ್ಲ ಅಮ್ಮ ತಮಿಳ್ನಾಡು, ಅಪ್ಪ ಕರ್ನಾಟಕ. ಕೊಳ್ಳೇಗಾಲದ ಪಕ್ಕ ಲೋಕಲ್. ಇವನ್ ಯಾಕೆ ಇಲ್ಲಿಗೆ ಬಂದಿರೋದು? ಹೈವೇ ಪೊಲೀಸ್ ಹತ್ರ ತಗ್ಲಾಕೊಂಡ. ಮಣ್ ತಿನ್ಸಕ್ ನೋಡ್ದ ಇಬ್ರಿಗೂ. ಅವಾಗ ಇಬ್ರು ಪೊಲೀಸ್ಗೂ ಚುಚ್ಬಿಟ್ಟ. ಪೇಪರ್ ಅಲ್ಲಿ ಬಂದಿತ್ತಲ್ವಾ, ಈಗ ಕೋರ್ಟ್ ಕರ್ಕೊಂಡು ಹೋಗ್ಬೇಕಾದ್ರೆ ತಪ್ಸ್ಕೊಂಡ. ಮಂಜು, ಇದನ್ನು ಕುಡಿದ್ಬಿಡು, ಆಮೇಲೆ ಮಲ್ಕೊಳ್ಳೋ. ಎದ್ದೇಳು, ಆಯ್ತು ತಗೋ. ಏನಪ್ಪ ಮಂಜು ಅಕ್ಕಂಗೆ ಚಾಕ್ಲೇಟ್ ಕೊಟ್ಟ್ಯಾ? ಇಲ್ಲ ಇಲ್ಲ, ಇದು ಚಿಕ್ಕ ಚಾಕ್ಲೇಟ್ ಅಷ್ಟೇ. ಚಳಿ ಅಲ್ವಾ, ಈ ಕಷಾಯ ಕುಡಿದ್ರೆ ಬೇಗ ಸರಿ ಹೋಗುತ್ತೆ. ಸಾಕಪ್ಪ. ಸರಿ, ನೀನ್ ಮಲ್ಕೋ. ಮಲ್ಕೋ ಮಲ್ಕೋ. ಶಿವ, ತಗೊಳ್ಳೆ. ಬ್ಯಾಂಕಿಂದ ಬಂದಿದ್ರಲ್ಲ, ಏನಾಯ್ತು ಶಿವ? ಸಿಗತ್ತಾ? ಅದು ನಾಳೆಗ್ ಬರಕ್ ಹೇಳಿದ್ದಾರೆ. ದೇವ್ರೆ, ನನ್ ಮಗುನ್ ಕಾಪಾಡು. ಯಾರಾದು? ನಿಂತ್ಕೊಳ್ಳೋ ಅಲ್ಲಿ. ಎಲ್ಲಿ ಬಂದ್ಬಿಟ್ಟು ಬೆಲ್ಲೊಡಿತಾನೆ ನೋಡೆ. ರೋಡಲ್ಲಿ 4 ಜನ ಹೋಗ್ತಾರೆ, ಅವ್ರನ್ನ ನೋಡ್ಕೊಂಡ್ ಕೈ ಕಾಲು ಆಡ್ಸಿದ್ರೆ ಬಿಸಿ ಸೌಟಲ್ಲಿ ಬರೆ ಇಟ್ಬಿಡ್ತೀನಿ. ಅಯ್ಯೋ ಅಜ್ಜಿ, ನಾವ್ನ ನೋಡೇ ಇಲ್ಲ. ಹೌದೌದು. ಅಪ್ಪ, ಶಾಂತಿ ಅಕ್ಕ ಜೊತೆ ನಾನು ಗಾಳಿಪಟ ಬಿಡಕ್ ಅದಕ್ಕೇನಂತೆ, ನೀನು ಬಾ ಸರಿನಾ? ಎಲ್ಲಿ ಮಂಜುನು ಕರಿ. ಅವಳು ಮಲ್ಕೊಂಡಿದ್ದಾಳೆ, ಹುಷಾರಿಲ್ಲ ಅವಳಿಗೆ. ಸರಿ, ನಾವು ಬರ್ತೀವಿ. ಬಾಮ್ಮ, ನಡಿ. ತಗೋ ರಾಘವ. ಲೇ, ನೀನ್ ಸುಶೀಲನ ಕರ್ಕೊಂಬರ್ಲಿಲ್ವಾ? ಯಾಕೆ ಕರ್ಕೊಂಬರ್ಲಿ? ಅವಳ ಮುಖ ನೋಡಿದ ತಕ್ಷಣ ನಮ್ಮಮ್ಮಗೆ ಹುಚ್ಚಿಡಿಯುತ್ತೆ. ಲೇ ರಾಘವ, ಶಾಂತಿ ಅಕ್ಕ ತುಂಬಾ ಪಾಪ ಕಣ. ಊರವ್ರಿಗೆಲ್ಲ ಹೀಗೆ ಅನ್ಸೋದು, ಆದ್ರೆ ಮನೇಲಿರೋರ್ಗೆ ಯಾರಿಗೂ ಇಷ್ಟ ಇಲ್ಲ. ಅರ್ಥ ಆಯ್ತಾ? ನಾನು ಬರ್ತೀನಿ ಶಿವಣ್ಣ. ಆ ಮೇರಿ ಅಕ್ಕ ಮನೇಲಿ ಮಕ್ಕಳಿಗೆ ಉಯ್ಯಾಲಿ ಕಟ್ಕೊಡ್ತೀನಿ ಅಂತ ಹೇಳಿದ್ದೆ. ಅಯ್ಯೋ ದೇವ್ರೇ, ನನ್ ಮಗು, ನನ್ ಮಗ.
ಅಯ್ಯೋ ದೇವ್ರೆ, ರಾಘವ. ಕಣ್ಣ ಏನೋ ಆಯ್ತು? ಯಾಕಪ್ಪ ನಂಗೆ ಯಾವಾಗ್ಲೂ ಇಲ್ಲಿ ನೋವುತ್ತೆ? ಯಾವಾಗ? ಎಲ್ಲಿ ನಡೀತು? ಯಾಕೆ ಮಂಜು ಅಕ್ಕಂಗೆ ಚಾಕ್ಲೇಟ್ ಕೊಟ್ಟಿಲ್ಲ? ಕಣ್ಣ, ಮಾಯಾ ಎಲ್ಲಿ? ಹಾಗಾದ್ರೆ ಮಂಜು ಅಕ್ಕಂಗೆ ಚಾಕ್ಲೇಟ್ ಇಲ್ಲ ಅಲ್ಲ? ಶಾಂತಿ ಅಕ್ಕ. ಅಯ್ಯೋ ತಂಗಮಣಿ, ನನ್ ಮಗ. ಅವನ್ಗೇನು ಆಗಲ್ಲ ಅಕ್ಕ, ಸುಮ್ನೆ ಇರಿ ನೀವು. ತಲೆಗೆ ಏಟ್ ಬಿದ್ದಿದೆ, ಆಪರೇಷನ್ ಅದು ಇದು ಅಂತ ಡಾಕ್ಟರ್ ಏನೇನೋ ಹೇಳ್ತಿದ್ದಾರೆ. ನಾನು ಸಹಿ ಆಗ್ತೆ ದೇವ್ರೇ. ಅಯ್ಯೋ ನನ್ ಮಗನೇ. ಎಲ್ಲಿದಾರಣ್ಣ? ಒಳಗಡೆ ಇದ್ದಾನೆ, ರೈಟ್ ಸೈಡ್ ಅಲ್ಲಿ. ಏನಮ್ಮ? ಮಾಯಾ ಎಲ್ಲಿ? ಅವಳು ಅಜ್ಜಿ ಜೊತೆ ಹೋದ್ಲಲ್ಲ. ಅಯ್ಯೋ ರಾಘವ, ನೀನು ಹೋಗ್ಬಿಟ್ಯಾ? ಅಯ್ಯೋ ದೇವ್ರೇ. ಮಗಳೇ, ಮಾಯಾ, ಮಾಯಾ ಪುಟ್ಟಿ, ಮಾಯಾ, ಮಗಳೇ, ಮಾಯಾ, ಮಗಳೇ. ಮಾಯಾ ಪುಟ್ಟ, ಮಗಳೇ. ಶಬ್ದ ಮಾಡಬೇಡ, ಸೈಲೆಂಟ್ ಆಗಿರೋ. ನೀವ್ಯಾರು? ಯಾಕೆ? ಸುಮ್ನೆ ಏನೂ ಇಲ್ಲ, ಒಂದ್ ಸ್ವಲ್ಪ ಹೊತ್ತಿಲ್ಲೇ ವೇಟ್ ಮಾಡು. ಕತ್ಲಾಗ್ಬಿಡ್ಲಿ, ಅವಾಗ ಬಾಂಬ್ 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 ನನಗೆ ಅಂತ ಒಂದು ಗಾಡಿ ಬರುತ್ತೆ, ಅದರಲ್ಲಿ ಹೋಗ್ಬಿಡ್ತೀನಿ. ಎಸ್ಕೇಪ್. ದೂರ 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 ದೂರ. ಪೊಲೀಸ್ ನೋಡ್ಬಾರ್ದು, ನೋಡಿದ್ರೆ ಹಿಡ್ಕೋತಾರೆ. ಹಿಡಿದ್ರೆ ಕೋರ್ಟು ಕೇಸು, ಬರೀ ತಲೆನೋವು. ಮತ್ತೆ ತಪ್ಪಿಸ್ಕೋಬೇಕು ಅಲ್ವಾ? ನೀವೇನೆ ಲಾರೆನ್ಸಾ? ಏನು ಗೊತ್ತಾ? ಹೆಂಗೊತ್ತು? ನಿನಗೆ ನಾನು ಹೆಂಗ್ ಗೊತ್ತು? ನೀನ್ ಪೊಲೀಸಾ? ಇಲ್ಲ. ಮತ್ತೆ ಯಾರು ನೀನು? ನಾನು ಬಟ್ಟೆ ಹೊಲಿಯೋನು, ಟೈಲರ್. ಹಂಗಂತ್ಯಾ? ಹಂಗಂದ್ರೆ ಹೊಸ ಶರ್ಟ್ ಕೊಡ್ಬೇಕು ನೀನ್ ನನ್ಗೆ. ನೋಡು 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 ನೋಡು, ಫುಲ್ ಗಲೀಜಾಗಿದೆ. ಸರ್ ಹೊಲ್ ಕೊಡ್ತೀರಾ ಸರ್? ಶೇವ್ ಮಾಡ್ಬೇಕು, ಆಮೇಲೆ ಹೊಸ ಶರ್ಟ್ ಹಾಕೊಂಡು ಮದ್ವೆ ಗಂಟರ. ಮಾಯಾ, ಏನ್ ನಿಂದು? ಏನೋ ಕುತ್ಕೊಂಡೆ ಮಾತಾಡ್ಬೋದು ತಾನೆ?
ಮಗಳೇ ಮಾಯಾ ಪುಟ್ಟ. ಏನು ಏನಂತ ಕರೆದೆ? ಮಾಯಾ ಪುಟ್ಟ. ಇರು ಕುತ್ಕೋ. ಏನಂದೆ? ಏನಂತ ಕರೆದೆ? ಮಾಯಾ. ಮಾಯಾ ಹೆಣ್ಣು ಅಂದ್ರೆ ಅದೇ ಅಲ್ವೇನೋ? ಹಲ್ವಾ ತರ ಬರುತ್ತೆ. ಪಾವ್ 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 ಗಾಡಿ ಬರುತ್ತೆ ನನಗೋಸ್ಕರ. ಎಸ್ಕೇಪ್. ಅವಾಗ ಅವ್ರ ಜೊತೆ ಎಷ್ಟು ದಿನದಿಂದ ಕಾಯ್ತಿದ್ದೀನಿ ಗೊತ್ತಾ? ಮಾಯಾ 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 ನಿನ್ನ ನೆನಪಲ್ಲೇ ಇದ್ದೀನಿ ಮಾಯಾ. ಮಾಯಾಗೆ ಅವಳ ಮೈಗೆ ಹುಷಾರಿಲ್ಲ, ಅವಳಿಗೆ ಔಷಧಿ ಕೊಡ್ಬೇಕು. ಯೋ ಏನಯ್ಯ ಔಷಧಿ? ದೊಡ್ಡ ಔಷಧಿ. ನಿಮ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ, ಅವಳು ಸತ್ತೋಗ್ತಾಳೆ. ನನ್ನ ಮಗಳು. ಯೋ ಏನ ನೀನು ಪಾಪು ಆಟ ಆಡ್ತಿದ್ಯಾ? ಸುಮ್ನೆ ಪಾಪು ಟೈಮ್ ಪಾಸ್ ಆಡ್ತಾ ಇದೆ. ಇಷ್ಟೇನೆ ಇರೋದು. ಮನೆಯಲ್ಲಿ ಔಷಧಿ ಇದೆ, ನಾನು ಹೋಗೋದನ್ನು ತಗೊಂಡ್ಬರ್ತೀನಿ. ಇಲ್ಲ ಅಂದ್ರೆ ನನ್ನ ಮಗಳು ಸತ್ತೋಗ್ಬಿಡ್ತಾಳೆ. ನನ್ನ ಸ್ವಲ್ಪ ಬಿಡು. ಹೆಂಗೋ ನೀನ ಬಿಡೋದು? ನೀನು ಪೊಲೀಸ್ ಕೇಳಿದ್ರೆ ನಾನು ಹಿಡ್ಕೋತಾರಲ್ವಾ? ಮತ್ತೆ ನಾನು ಜೈಲ್ಗೆ ಹೋಗ್ಬೇಕು. ಅದಕ್ಕೆ ತಾನೇ ನಿನ್ನ ಮಗಳನ್ನ ಇಲ್ಲೇ ಇಟ್ಕೊಂಡಿರೋದು. ಸ್ವಲ್ಪ ವೇಟ್ ಮಾಡು. ರಾತ್ರಿ ಮಾಯಾ ನಮ್ ಕಡೆಯವ್ರು ಬರ್ತಾರೆ, ಆಮೇಲೆ ಎಸ್ಕೇಪು. ಆಮೇಲೆ ನೀನು ಹೋಗು, ಧಾರಾಳವಾಗಿ ಹೋಗು. ಇವಾಗ ಸ್ವಲ್ಪ ವೇಟ್ ಮಾಡು. ನನ್ ಬಂಗಾರ ಅಲ್ವಾ, ಸುಮ್ಮನೆ ಇರು. ಮಾಯಾ ತಮಾಷೆ ಮಾಡಬಾರ್ದು, ಹೇಳಿದ್ ಕೇಳ್ಬೇಕು. ಏನು ಮಾಯಾ? ಕೂತ್ಕೊಂಡು ಮಾತಾಡ್ಬೋದು ತಾನೆ? ಮಾಯಾ 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 ಮಗಳೇ ಮಾಯಾ. ಮಗಳೇ ಮಗಳೇ. ಏನಾಯ್ತು? ಆಟ ಆಡಿ ಮುಗಿತಾ? ಸರ್, ನನ್ನ ಮಗಳು ಸಾಯಿಸಿ ಸರ್ ಅವನ್ನ. ಸಾಯಿಸಿ ಸರ್ ಅವನ್ನ. ಸರ್ ಸರ್ ಅವ್ರು ಓಡೋಗ್ತಾ ಇದ್ದಾರೆ ಸರ್.
ಶಿವ, ಸಾಯಿಸ್ಬಿಟ್ಟೆ ಸರ್. ಅವನ್ನ ನನ್ನ ಮಗಳನ್ನ ನಾನು ಸಾಯಿಸ್ಬಿಟ್ಟೆ ಸರ್. ನೀನ್ ಅಳ್ಬೇಡ, ನಾನು ಈಗ್ಲೇ ಬರ್ತೀನಿ. ಗನ್ನೆಲ್ಲಿ? ನೀನ್ ಹೆದರ್ಕೋಬೇಡ. ಕೇಸು ಬೇರೆ ವಿಷಯನೆಲ್ಲ ನಾನ್ ನೋಡ್ಕೊಂತೀನಿ. ಆದ್ರೆ ನೀನ್ ಹೋಗ್ಬೇಕು, ಇಲ್ಲಿಂದ ಹೋಗ್ಬೇಕು. ಇನ್ ಮುಂದೆ ಊರಲ್ಲಿದ್ರೆ ಇವತ್ತಿಲ್ಲಂದ್ರೆ ನಾಳೆ ನಿಜ ಹೊರಗ್ ಬರುತ್ತೆ. ಕೋರ್ಟು ಜೈಲಂತ ನೀನ್ ಸಿಕ್ಕಾಕೋತೀಯ. ಸತ್ತೋಗಿರೋ ನಿನ್ ಮಗಳ ಬಗ್ಗೆ ಕೇಳ್ಬಾರ್ದೆಲ್ಲ ಕೇಳ್ಬೇಕಾಗುತ್ತೆ. ಲಾರೆನ್ಸ್ ಅವನು ಅಂತವನೇ. ನಾನು ಎಲ್ಲಿಗೆ? ಅದನ್ನೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ. ಸ್ವಲ್ಪ ದಿನ ಎಲ್ಲಾದ್ರೂ ಒಂದು ಮನೆ ಬಾಡಿಗೆ ತಗೊಂಡು ಅಲ್ಲೇ ಇದ್ಬಿಡು. ಅಷ್ಟ್ರೊಳಗೆ ನಿನ್ ಮನೆನ ಮಾರಿಸ್ಕೊಡ್ತೀನಿ. ನೀನು ಎಲ್ಲಾದ್ರೂ ದೂರ ಹೋಗಿ ಬದುಕೋ. ಆದ್ರೆ ನೀನ್ ಹೋಗ್ಬೇಕು ಇವತ್ ನೈಟೇ. ನಾನು ಈ ರಾತ್ರಿಲಿ ಬೆಳಗಾದ್ರೆ ನಾನ್ ನಿನ್ನನ್ನು ಕಾಪಾಡಕ್ಕಾಗದೆ ಹೋಗ್ಬೋದು. ಸಣ್ಣ ಸುಳಿ ಸಾಕು, ಪೊಲೀಸ್ ನಿಮ್ ಮನೆ ಹತ್ರ ಬರುತ್ತೆ. ಹೆದರ್ಕೋಬೇಡ, ಎಲ್ಲ ನಾನು ನೋಡ್ಕೊಂತೀನಿ. ನನ್ ಕಡೆ ಅವನೊಬ್ಬ ನಿನ್ ಜೊತೆ ಬರ್ತಾನೆ. ಆದ್ರೆ ಸರ್, ನಾನು ನನ್ನ ಮಗಳನ್ನ ಎಲ್ಲಿ, ಹೇಗೆ? ಸತ್ತೋರ್ ಬಗ್ಗೆ ನೀನ್ ಮರ್ತು ಹೋಗು. ಇನ್ನೊಬ್ಳು ಮಗಳಿದ್ದಾಳಲ್ಲ, ಅವಳಿಗೋಸ್ಕರ ಆದ್ರೂ ಬದುಕ್ಬೇಕಲ್ವಾ? ಆಂಟನಿ, ನೆನ್ಪಿದೆ ಹೌದಲ್ವಾ? ನಿನ್ನ ಮರೆಯಕ್ಕಾಗತ್ತಾ? ಬಾ ಆಂಟನಿ, ಕೂತ್ಕೋ. ಬೇಡ, ನಾನು ಸ್ವಲ್ಪ ಬೇಗ ಹೊರಡಬೇಕು. ನಾನು ಮಧ್ಯಾಹ್ನ ಬಂದೆ. ಟೇಲರ್ ಶಿವ ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಒಬ್ಬೊಬ್ರು ಒಂದೊಂದು ಅಡ್ರೆಸ್ ಹೇಳಿದ್ರು. ಮಧ್ಯದಲ್ಲಿ ಗಾಡಿ ಬೇರೆ ರಿಪೇರಿ ಆಯ್ತು. ಅದಕ್ಕೆ ಇಷ್ಟೊತ್ತಲ್ಲಿ ಏನ್ ದಿಢೀರಂತ ನಿಮ್ಮನ್ನು ನೋಡಬೇಕು ಅಂದ್ರು. ಬಾಲ್ಗೋಪಾಲ್ ಸರ್ ಏನೋ ಡಾಕ್ಯುಮೆಂಟ್ ಮಾಡ್ಬೇಕಂತೆ ರಿಜಿಸ್ಟರ್ ಆಫೀಸಲ್ಲಿ. ಏನ್ ಡಾಕ್ಯುಮೆಂಟು? ಭೂಮಿ ಕೆಲಸ ಇರಬೇಕು. ಸರ್ ಬೇರೆ ಏನೂ ಹೇಳಿಲ್ಲ, ಕರ್ಕೊಂಬ ಅಂತಂದ್ರು. ಸರಿಗೆ ಮೈ ತುಂಬ ಹುಷಾರಿಲ್ಲ, ಇಲ್ಲಾಂದ್ರೆ ಅವರೇ ಬರ್ತಿದ್ರು.
ಬೆಳಗ್ಗೆ ಹೋದ್ರೆ ಸಾಯಂಕಾಲ ವಾಪಸ್ ಬರ್ಬೋದು. ನಾನೇ ಕರ್ಕೊಂಬರ್ತೀನಿ. ಮತ್ತೆ ನಾನು ಹೊರಡ್ತೀನಿ. ಆ ಲಾಡ್ಜ್ ಓನು ಗೇಟ್ ಹಾಕ್ಬಿಟ್ರೆ ರೋಡಲ್ಲೇ ಮಲ್ಕೋಬೇಕು. ಬೆಳಿಗ್ಗೆ ರೆಡಿಯಾಗಿ ಬನ್ನಿ 9 ಗಂಟೆಗೆ. ನಾನು ವೆಯ್ಟ್ ಮಾಡ್ತೀನಿ. ತಗೋ ಟೀ. ಬಿಸಿಯಾಗುಂಟಿ. ಸರಿ. ಏನ್ ಶಿವ ಬೆಳಗ್ಗೆ? ಒಂದ್ ಸ್ವಲ್ಪ ಕೆಲ್ಸ ಇದೆ ಕೇಶವಣ್ಣ. ಟೀ ಕೊಡ್ಲಾ? ಕೊಡಿ. ತಗೋ ಟೀ. ಹಾ. ಮತ್ತೆ ಇವನ್ ಕೆಲ್ಸ ಶುರು ಮಾಡದ್ನಾ? ಎಲ್ಲಿ ಊರ್ಗ್ ಹೋಗ್ತಿದ್ಯಾ? ರಾತ್ರಿ ಅಷ್ಟಲ್ಲಿ ಬಂದ್ಬಿಡ್ತೀನಿ. ಆದ್ರೂ ಕೂಡ ಮಂಜುನ ನಿಮ್ಮನೇಲಿ ಬಿಟ್ಟಿದ್ದೀನಿ. ಸರಿ ಸರಿ. ತುಂಬಾ ದಿನದಿಂದ ಅವಳು ಬರ್ತಾನೆ ಇಲ್ಲ ಅಂತ ನಮ್ಮನೇಲೂ ಹೇಳ್ತಾ ಇದ್ರು. ನೀನ್ ಹೊರಡು, ನಾನು ಆಮೇಲೆ ಮಾತಾಡ್ತೀನಿ. ಶಿವ ಬಾ. ಬಾ ಶಿವ, ಕೂತ್ಕೋ. ಪರವಾಗಿಲ್ಲ ಸರ್. ಕೂತ್ಕೋ. ರಿಟೈರ್ಡ್ ಆದ್ಮೇಲೂ ಏನ್ ಪೊಲೀಸು. ಕೂತ್ಕೋ. ಆಮೇಲೆ ಚೆನ್ನಾಗಿದ್ಯಾ ಶಿವ? ಮಗಳು ಹೇಗಿದ್ದಾಳೆ? ಚೆನ್ನಾಗಿದ್ದಾಳೆ. ಈ ವರ್ಷ ಕಾಲೇಜಿಗೆ ಹೋಗ್ತಾ ಇದ್ದಾಳೆ, ಡಿಗ್ರಿ ಓದಕ್ಕೆ. ಗುಡ್. ಸರ್ ನಿಮ್ ಕತ್ತಿಗೆ ಸ್ಪಾಂಡಿಲಿಟರ್ಸ್. ಯಾವಾಗ್ಲೂ ಇದನ್ನ ಹಾಕೊಂಡಿರೋದು ಕಷ್ಟನೇ. ಪ್ರೆಷರು, ಶುಗರು ಸಾಲಲ್ಲ ಅಂತ ಇದು ಬೇರೆ. ತಗೋ. ಅಯ್ಯೋ, ನಾನು ಕುಡಿಯೋದಿಲ್ಲ, ತುಂಬಾ ದಿನ ಆಗೋಯ್ತು. ಪರವಾಗಿಲ್ಲ, ಸ್ವಲ್ಪ ಕುಡಿ. ಸಂತೋಷಕ್ಕೋಸ್ಕರ ಕುಡಿ. ಹೆದರ್ಕೋಬೇಡ, ಇಲ್ಲಿನೇ. ಇಲ್ಲಿ ಯಾರು ಜಾಸ್ತಿ ಓಡಾಡಲ್ವಲ್ಲ. ಯಾವಾಗಲೂ ಒಂದ್ಸತಿ ಇಲ್ಲಿ ಬರ್ತೀವಿ. ಹಳೆ ಮನೆ. ಅಜ್ಜಿ ಸತ್ಮೇಲೆ ಹೀಗಾಗೋಯ್ತು. ಯಾವಾಗ್ಲಾದ್ರೂ ನಾನು ನನ್ನ ವೈಫ್ ಬಂದು 2-3 ದಿನ ಇಲ್ಲಿರ್ತೀವಿ ಅಷ್ಟೇನೆ. ನಿಮ್ಮ ವೈಫು ಮನೇಲಿದ್ದಾರೆ. 2 ದಿನದಿಂದ ಹುಷಾರಿಲ್ಲ. ಇಲ್ಲಾಂದ್ರೆ ಅವಳು ಬರ್ತಿದ್ಲು. ನೀವು ನನ್ನನ್ನು ಕರೆದಿದ್ದು ಏನೋ ಲ್ಯಾಂಡ್ ವಿಷಯ ಅಂತ ಆಂಟನಿ ಹೇಳ್ದ. ನಮ್ಮ ಹಳೆ ಲೈಬ್ರರಿ ಪಕ್ಕ 18 ಸೆಂಟ್ ಜಾಗನ ಸರ್ವಿಸಲ್ಲಿದ್ದಾಗ ತಗೊಂಡೆ. ಇವಾಗೊಂದು 30 ಲಕ್ಷಕ್ಕೆ ಹೋಗುತ್ತೆ. ಅದನ್ನು ನಾನು ನಿನ್ನ ಹೆಸರಲ್ಲಿ ರಿಜಿಸ್ಟರ್ ಮಾಡ್ತೀನಿ. ಯಾಕೆ? CI ಬಾಲಗೋಪಾಲ್, ಈಗ ರಿಟೈರ್ಡ್ DVSP. ತುಂಬ ತಪ್ಪುಗಳು ಮಾಡಿದ್ದೀನಿ. ಮಾಡಿದ್ರಲ್ಲೇ ದೊಡ್ಡ ತಪ್ಪು ನಿನಗೆ ಶಿವ. ಸ್ಟಾರ್ಸ್, ಪ್ರಮೋಷನ್, ಸಲ್ಯೂಟು.
ಒಳ್ಳೆ ಸೇವೆ ಮಾಡ್ದ ಅಂತ ಪೊಲೀಸ್ ಮೆಡಲ್. ರೌಡಿ ಲಾರೆನ್ಸ್ನ ಶೂಟ್ ಮಾಡಿದ್ ನೀನು, ಮತ್ತೆ ಹೆಸರು ಪ್ರಚಾರ ಪಡ್ಕೊಂಡಿದ್ದು CA ಬಾಲಗೋಪಾಲ್. ನಾನು ನಿನ್ನ ಮೋಸ ಮಾಡ್ಬಿಟ್ಟೆ ಶಿವ. ಸಸ್ಪೆಂಡ್ ಆಗೋ ಸ್ಥಿತಿಯಲ್ಲಿದ್ದಾಗ ತಪ್ಪಿಸ್ಕೊಳ್ಳೋದಕ್ಕೆ ಸಿಕ್ಕ ಒಂದು ಚಾನ್ಸ್ ರೌಡಿ ಲಾರೆನ್ಸ್. ಒಬ್ಬ CA ಇಂದ ಮಾಡೋಕ್ಕಾಗ್ದಿರೋದನ್ನ ಒಬ್ಬ ಸಾಮಾನ್ಯ ಟೈಲರ್ ಶಿವ ಮಾಡ್ದ ಅಂತ ಹೇಳಿದ್ರೆ ಒಪ್ಕೊಳಕ್ಕಾಗಲ್ಲ. ಅದಕ್ಕೆ ಹಾಗೆ ಮಾಡಿದೆ. ಮುಂದಿನ ವಾರ ನನಗೆ 60ನೇ ಹುಟ್ಟುಹಬ್ಬ. ವಯಸ್ಸಾದ್ಮೇಲೆ ಮಾಡಿದ ತಪ್ಪೆಲ್ಲ ನೆನಪಿಗೆ ಬರುತ್ತೆ. ಇದೊಂದು ಪರಿಹಾರ. ಒಂದು 18 ಸೆಂಟು. 3 ಗಂಟೆ ಒಳಗೆ ರಿಜಿಸ್ಟರ್ ಆಫೀಸ್ಗೆ ಹೋಗ್ಬೇಕು. ಅದಕ್ಕೆ ಮುಂಚೆ ನಿನ್ನ ಹತ್ರ ಮನ್ಸು ಬಿಚ್ಚಿ ಮಾತಾಡಬೇಕು ಅನ್ನಿಸ್ತು. ಏನ್ ಶಿವ, ಇದಾದ್ರೂ ನಾನು ಮಾಡ್ಬೇಕಲ್ವಾ? ನೀನ್ ಶೂಟ್ ಮಾಡಿರೋ ರೌಡಿ ಹೆಸರನ್ನ ಇಟ್ಕೊಂಡು ನನಗೆ ಸಿಕ್ಕ ಭಿಕ್ಷೆನೆ ಈ ಅವಾರ್ಡು, ಈ ಜೀವನ ಎಲ್ಲ. ನಿನಗೋಸ್ಕರ ಏನಾದರೂ ಮಾಡಬೇಕಲ್ವ ಶಿವ? ಅವತ್ತು ನನ್ನ ಸರ್ವಿಸ್ ರಿವಾಲ್ವರ್ನ ಇಟ್ಕೊಂಡು ರೌಡಿ ಲಾರೆನ್ಸ್ನ ಶೂಟ್ ಮಾಡಿದ್ದು ನೀನೇ ಅಲ್ವಾ ಶಿವ? ಹೌದಲ್ವಾ ಶಿವ? ಯಾರು ಸುಟ್ಟಿದ್ದು? ನೀವೇನು ಹೇಳ್ತಿದ್ದೀರಾ ಸರ್? ನಾನು ಇದುವರೆಗೂ ಗನ್ನ ಕೈಯಲ್ಲಿ ಕೂಡ ಮುಟ್ಟಿಲ್ಲ. ಏಯ್ ಶಿವ, ಏನ್ ನೀನು ಸುಮ್ಮನೆ ನನ್ನ ಹತ್ರನೂ ಸುಳ್ಳು ಹೇಳ್ತಿದ್ಯಾ? ನೀನೇ ತಾನೇ ಅವತ್ತು? ಅಲ್ಲ ಸರ್, ನಿಮ್ಗೆ ಏನಾಗಿದೆ? ತಲೆಗಿಲ್ಲ ಕೆಟ್ಟಿದ್ಯಾ? ಶಿವ, ಶಿವ, ನನಗೆಲ್ಲ ನೆನಪಿದೆ. ನೀನೇ ಅಲ್ವಾ ಶೂಟ್ ಮಾಡಿದ್ದು ನನ್ನ ಕಣ್ಮುಂದೆನೆ? ಏನ್ ಸರ್ ಹೇಳಿದ್ನೇ ಹೇಳ್ತಾ ಇದ್ದೀರಾ? ನಾನು ಯಾರನ್ನೂ ಏನೂ ಮಾಡಿಲ್ಲ. ನೀವು ಕುಡಿದ್ಬಿಟ್ಟು ಏನೇನೋ ಮಾತಾಡ್ತಾ ಇದ್ದೀರಾ. ನಾನು ಹೊಡ್ತೀನಿ. ಒಂದು ಫುಲ್ ಬಾಟ್ಲು ಎಣ್ಣೆ ಹೊಡೆದ್ರು ಕೂಡ ಗನ್ ತರ ನಿಲ್ತಾನೆ ಈ ವೇಣುಗೋಪಾಲ್. ಏನ್ ಆಟ ಆಡ್ತಿದ್ಯಾ ಹೇಳೋ? ನೀನೇ ತಾನೇ ಲಾರೆನ್ಸ್ನ ಶೂಟ್ ಮಾಡಿದ್ದು? ಹೇಳಲೇ. ಏನ್ ನಾಟಕ ಮಾಡ್ತಿದ್ಯಾ ಹೇಳೋ? ನೀನೇ ಅಲ್ವಾ ಲಾರೆನ್ಸ್ನ? ಹೊಲಿಯೋದು, ಐರನ್ ಮಾಡೋದು, ಆಮೇಲೆ ಬಟ್ಟೆ ಒಗೆಯೋದು ಅಷ್ಟೇ ನನ್ನ ಕೆಲಸ. ನಾನು ಕೆಲವೊಂದಷ್ಟು ದಿನ ಪೊಲೀಸ್ ಜೊತೆನೇ ಬದುಕಿದ್ದಲ್ವಾ, ಚಿಕ್ಕ ಶಬ್ದ ಆದರೂ ಗೊತ್ತಾಗತ್ತೆ ಅದು ಇಲಿನ ಇಲ್ಲ ಮನುಷ್ಯನ ಅಂತ. ಅವನಿದ್ದಾನೆ, ಒಳಗಡೆನೇ ಇದ್ದಾನೆ ಅಲ್ವಾ ಸರ್? ಯಾರು ಹತ್ತು ಹೋಗೋಕ್ಕಾಗ್ದಿರೋ ಆ ಮಾಡಿ ಮೆಟ್ಲ ಮೇಲೆ ಕಟ್ಟಿರೋ ಜೇಡ ಹಾಳಾಗಿರೋದಿಲ್ಲ ಸರ್. ಗುಂಡಿನ ಏಟ್ನಿಂದ 12 ವರ್ಷ ಕೋಮಾಲಿ ಇದ್ದಂತಹ ಕ್ರಿಮಿನಲ್ ಲಾರೆನ್ಸ್ ಹಾಸ್ಪಿಟಲಿಂದ ಪೊಲೀಸರನ್ನ ಯಾಮಾರಿಸಿ ತಪ್ಪಿಸ್ಕೊಂಡಿದ್ದಾನೆ. ತನ್ನ ದೇಹದಲ್ಲಿದ್ದ ಎಲ್ಲ ಸಮಸ್ಯೆನೂ ಸರಿ ಹೊರಟೋಯ್ತು ಅಂತ ತನಗೆ ಟ್ರೀಟ್ಮೆಂಟ್ ಕೊಟ್ಟಂತಹ ಡಾಕ್ಟರ್ನಿಂದ ಮರೆಮಾಚಿದ ಅಂತ ಮೆಡಿಕಲ್ ಡೇಟಲ್ಲಿ ಹೇಳ್ತಾ ಇದೆ. ಹಾಸ್ಪಿಟಲಿಂದ ಪೊಲೀಸರಿಂದ ಅವನು ತಪ್ಪಿಸ್ಕೊಂಡು ಹೋಗ್ತಿರೋವಾಗ ಲಾರೆನ್ಸ್ನ ಹಿಡ್ಕೊಂಡಿದ್ದಾರೆ. ಈಗ ಅವನಿದನ್ನ ಕೇಳಬೇಕಲ್ವ ಸರ್, ನಾನೇ ಅದನ್ನ ಮಾಡಿದ್ದು ಅಂತ? ಅದಕ್ಕೆ ಆ 18 ಸೆಂಟ್ನ ಲಂಚವಾಗಿ ಕೊಡ್ತಾ ಇದ್ದೀರಾ ನಾಟಕ ಮಾಡಿ ಅಲ್ವಾ ಸರ್? ನನ್ನ ಮಗನಿಗೆ 7 ವಯಸ್ಸಾಗ್ತಿದೆ. ನಾನು ಎತ್ತಾಡ್ಸಿದ ನನ್ನ ಮೊಮ್ಮಗ ಅವನೀಗ ಲಾರೆನ್ಸ್ ವಶದಲ್ಲಿದ್ದಾನೆ.
ಅವನಿಗೆ ಕಾಲಲ್ಲಿ ಒಂದು ಸಣ್ಣ ಸಮಸ್ಯೆ. ಡಾಕ್ಟ್ರಿಗೆ ತೋರಿಸ್ಬೇಕು ಅಂತ ಕರ್ಕೊಂಡೋದ್ವಿ. ಗಮನ ತಪ್ಪಿದ ಸಮಯದಲ್ಲಿ ಅವನು ಲಾರೆನ್ಸ್. ಮಗಳು ಅಳ್ತಾನೆ ಇದ್ದಾಳೆ. ಮನೇಲಿ ಯಾರಿಗೂ ಗೊತ್ತಿಲ್ಲ. ಅವಳ ಗಂಡ ಕೆನ್ನಡಲಿದ್ದಾನೆ. ಅವನ ಹತ್ರನೂ ಹೇಳಿಲ್ಲ. ನನ್ನ ಮೊಮ್ಮಗನ ಕಾಪಾಡಬೇಕು ಶಿವ. ನಾನು ಅವನ ಹತ್ರ ಬೇಡ್ಕೊಂಡೆ, ಲಾರೆನ್ಸ್ ಹತ್ರ. ನಾನಲ್ಲ, ಅವತ್ತು ನೀನೇ ಹಾಗೆ ಮಾಡಿದ್ದು ಅಂತ. ಆದರೆ ಅವನು ನಂಬಿಲ್ಲ. ಅವತ್ತು ರೌಡಿ ಲಾರೆನ್ಸ್ನ ಶೂಟ್ ಮಾಡಿದ್ದು CA ಬಾಲಗೋಪಾಲ್ ತಾನೆ. ಆಮೇಲೆ ಅವನು ಹೇಳ್ದ, ನಾನು ನಂಬ್ತೀನಿ, ಆದರೆ ಅದನ್ನ ನಿನ್ನ ಬಾಯಾರೆ ಕೇಳಬೇಕಂತೆ. ಆಗ ಅವನು ನನ್ನ ಮೊಮ್ಮಗನ ಬಿಡ್ತಾನಂತೆ. ಅದಕ್ಕೋಸ್ಕರನೇ ನಾನು ಈ ಥರ ಎಲ್ಲ. ನೀನು ನಿಜ ಹೇಳ್ಬೇಕು ಶಿವ. ನೀನೇ ಅದನ್ನು ಮಾಡಿದ್ದು ಅಂತ ಅವನ ಹತ್ರ ಹೇಳ್ಬೇಕು ಶಿವ. ನೀವು ಹೇಳಿದ ಎಲ್ಲ ಮಾತು ನಾನು ಕೇಳಿ ಸತ್ತಿದ್ದು ನನ್ನ ಮಗಳನ್ನ ಹೆಗಲ ಮೇಲೆ ಹಾಕ್ಕೊಂಡು ಅವತ್ತು ರಾತ್ರಿ ಯಾರ ಹತ್ರನೂ ಒಂದು ಮಾತನ್ನು ಹೇಳಿದೆ ಈ ಊರು ಬಿಟ್ಟು ಹೋದವನು ನಾನು. ಒಬ್ಬ ಅನಾಥನ ಥರ ನನ್ನ ಮಗಳನ್ನ ಸುಟ್ಟಾಕುವಂಥ ಸಮಯ ಬಂತು. ಅವತ್ತು ನೀವು ಹೇಳಿದ ಎಲ್ಲದನ್ನು ನಾನು ಕೇಳಿದೆ. ಆದರೆ ಇವತ್ತು ನೀವೇ ಅಲ್ವಾ ನನಗೆ ಕೇಳಿದ್ದು, ನಿನಗಿನ್ನೊಬ್ಳು ಮಗಳಿದ್ದಾಳೆ, ಅವಳಿಗೋಸ್ಕರ ಬದುಕಬೇಕು ಅಂತ. ಹೌದು ಸರ್, ನನ್ನ ಮಗಳಿಗೋಸ್ಕರ ನಾನು ಬದುಕಬೇಕು. ನೀವು ಹೇಳಿದ ಥರ ಅವನ್ನ ಶೂಟ್ ಮಾಡಿದ್ದು ನಾನೇ ಅಂತ ಗೊತ್ತಾದರೆ ನನಗೆ ಗೊತ್ತಿದೆ ಸರ್, ಆಮೇಲೆ ನಾನು ಜೀವಂತವಾಗಿರೋಕ್ಕಾಗಲ್ಲ. ಪೆನ್ಷನ್ ತೊಗೊಂಡ್ರು ನೀವು ಕರೆದ್ರೆ ಓಡ್ ಬರ್ತಾರಲ್ವಾ ತುಂಬ ಜನ ಪೊಲೀಸರು, ಅವ್ರನ್ನ ಇದಕ್ಕೆ ಬಳಸ್ಕೊಳ್ಳಿ, ನನ್ನ ಬಿಟ್ಬಿಡಿ. ಒಂದು ಕ್ರಿಮಿನಲ್ ಮಾತ್ರ ಆಗಿದ್ರೆ ನಾನು ಖಂಡಿತ ಏನಾದರೂ ಮಾಡ್ತಿದ್ದೆ ಶಿವ. ಆದರೆ ಇವನು ಪೂರ್ತಿ ಹುಚ್ಚ. ಅವನಿಗೇನಾದರೂ ಡೌಟ್ ಬಂದರೆ ನನ್ನ ಮೊಮ್ಮಗನ್ನ. ಬೇರೆ ಮಕ್ಕಳಿಗೋಸ್ಕರ ನೀವು ಕೇಳ್ಕೊಳ್ಳೋದು ನನ್ನ ಜೀವನ, ಆದರೆ ನನ್ನ ಮಗಳಿಗೋಸ್ಕರ ನಾನು ಬದುಕಲೇಬೇಕು. ಶಿವ, ಅದೇನಂದ್ರೆ ಅವನು ಲಾರೆನ್ಸ್, ಅವನು ಹೇಳಿದ ಸುಳ್ಳು. ಅವನೇ ನಿನ್ನ. ಲಾರೆನ್ಸ್, ನಾನು ಹೇಳೋದನ್ನ ನಂಬು. ಅವನೇ ನಿನ್ನ. ನನ್ನ ಕಣ್ಮುಂದೆನೆ ನೀನು ನನ್ನ ಮಗುನ ಕೊಟ್ಬಿಡು. ಬೇಕಾ? ಮಗು ಬೇಕಾ? ಕೊಡ್ತೀನಿ ಸರ್. ಆದರೆ ನನಗೆ ಸತ್ಯ ಗೊತ್ತಾಗಬೇಕು. ನನ್ನ ಕಿವಿಯಾರೆ ಕೇಳಬೇಕು. ಶಿವನ್ ಮಗಳು, ಆ ನಗು ಏನೋ ಇದೆ ಅಲ್ಲ, ಅಲ್ವಾ ಸರ್? ಹಂಗಂದ್ರೆ ನಿಮ್ಮ ಮಗ ನನ್ನ ಹತ್ರ ಇರೋ ತಪ್ಪು ತಾನೇ? ಅಯ್ಯೋ, ತಪ್ಪು. ಕ್ಷಮಿಸ್ಬಿಡಿ ಸರ್. ತಪ್ಪು. ಬನ್ನಿ ಸರ್, ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ನಿಮ್ಮ ಮೊಮ್ಮಗನ್ನ ನಾನು ಕೊಡ್ತೀನಿ. ನೀವು ಹ್ಯಾಪಿ ತಾನೇ? ಸರ್ ಹ್ಯಾಪಿ ಆಗ್ಬಿಟ್ರು. ಸರ್ ಹ್ಯಾಪಿ ಆದ್ರು. ಸರ್ ಹ್ಯಾಪಿ. ಹಂಗಂದ್ರೆ ನನ್ನ ವಿಷಯ ಅಷ್ಟೇ ಅಲ್ವಾ ಸರ್? ಮಗುನ್ ಕೊಟ್ಬಿಟ್ರೆ ಸಾರ್ ಮತ್ತೆ ಹಳೇ ಪೊಲೀಸ್ ಆಗ್ಬಿಡ್ತೀರಾ, ನನ್ನ ಹಿಡ್ಕೊಟ್ಬಿಡ್ತೀರಾ, ಹೌದು ತಾನೆ? ಇಲ್ಲ ಲಾರೆನ್ಸ್, ನಾನೇನು ಮಾಡಲ್ಲ. ನಾನು ಯಾರ ಹತ್ರನೂ ಹೇಳಲ್ಲ. ನನಗೆ ಗೊತ್ತು ಸರ್ಗೆ ಪೇಪರಲ್ಲಿ ಫೋಟೋ ಬರೋ ತುಂಬಾ ಇಷ್ಟ ಅಂತ. ಈ ಅಂತ ನಕ್ಕೊಂಡು ನಾನು ನೋಡಿದ್ದೀನಿ. ನನ್ನ ಕೈಯಲ್ಲಿ ಮತ್ತೆ ಜೈಲ್ಗೆ ಹೋಗಕ್ಕೆ ಇಷ್ಟ ಇಲ್ಲ ಸರ್. ಎಷ್ಟು ವರ್ಷ ಮಲಗಿದೆ ಗೊತ್ತಲ್ವಾ?
ಎಲ್ಲಿ ಮಲಗಿದ್ದೆ ಅಂತ ಗೊತ್ತಲ್ವಾ? ಗೊತ್ತಲ್ವಾ? ಹಿಂಗೆ 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 ಹಿಂಗ್ ಮಲಗಿದ್ದೆ. ದಮ್ಮಿದ್ಯಾ? ಸಿಗರೇಟ್ ಸಿಗರೇಟ್ ಬೆಂಕಿ ಹಚ್ಚು, ಬೆಂಕಿ ಹಚ್ಚು. ಮಲಗಲ್ಲೇ ಮಲಗಿದ್ದೆ. ಕೈ ಕಾಲು ಆಡ್ಸಕ್ಕಾಗ್ತಿರ್ಲಿಲ್ಲ. ಇಲ್ಲಿ ಇದಕ್ಕೂ ಕೂಡ ಮಲಗಿದ ಜಾಗದಲ್ಲೇ ಎಲ್ಲ ಎಲ್ಲ ಒಂದಿನ ಕೈ ಮಾಡಿದ್ದು ಕಾಲ್ ಮಾಡಿದ್ದು ಸ್ವಲ್ಪ ಗೊತ್ತಾಯ್ತು. ನನ್ನ ಕೈಲಾಗುತ್ತೆ, ನನ್ನ ಕೈಲಾಗುತ್ತೆ. ನಾನು ಯಾರ ಹತ್ರ ಏನು ಹೇಳಲ್ಲ. ನಾನು ವೆಯ್ಟ್ ಮಾಡ್ತೀನಿ. ಕೈ ಕಾಲು ದೇಹ ಎಲ್ಲಾನು ನಾನು ಹೇಳೋದನ್ನ ಕೇಳೋವರೆಗೂ ನಾಟಕ ಮಾಡಿ ಎಲ್ರನ್ನೇ ಅಮಾರಿಸ್ತೀನಿ. ಆಮೇಲೆ ಎಸ್ಕೇಪ್. ಏನಕ್ಕಂತ ಗೊತ್ತಾ ಸರ್? ಇಲ್ಲಿ ಒಂದು ಬೆಂಕಿ ಇದೆ, ಉರಿತಾ ಇದೆ, ಅದು ಹಾರಬೇಕು. ಅದಕ್ಕೆ ಟಾನ್ 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 ಟಾನ್. ಅದು ಯಾರಂತ ನನಗೆ ಗೊತ್ತಾಗ್ಬೇಕು, ಗೊತ್ತಾಗ್ಬೇಕು. ಶಿವನ್ ಮಗಳು, ಅವಳ ನಗು, ಅದರಲ್ಲೇನೋ ಇದೆ. ನೋಡ್ತೀನಿ, ನಾನು ನೋಡ್ತೀನಿ. ನೀವೇನು ಭಯ ಪಡಬೇಡಿ ಸರ್. ನಿಮ್ಮ ಮೊಮ್ಮಗ ನಿಮ್ಮ ಹತ್ರ ಬಂದು ಸೇರ್ತಾನೆ. ಸ್ವಲ್ಪ ದಿನ ವೆಯ್ಟ್ ಮಾಡಿ. ಎಲ್ಲರೂ ನೋಡಿ ಮಾಡ್ಬೇಕಲ್ವಾ? ಶಿವನ್ ಮಗಳು ನನ್ನ ಶೂಟ್ ಮಾಡಿದವನೇ ಅಂತ ಅವನು ಬರ್ತಾನೆ, ಎಲ್ಲನೂ ಹೇಳ್ತಾನೆ. ನಾನು ಹೇಳೋಂಗೆ ಮಾಡ್ತೀನಿ. ಅಲ್ಲೋದ್ರೆ ಹೊಸ ಹೊಸ ಪಿಕ್ಚರ್ ಎಲ್ಲ ನೋಡ್ಬೋದಲ್ಲ. ಏನು ಗೊತ್ತಿಲ್ಲ ಕಣೆ, ಕ್ರಿಸ್ಟಿಯನ್ ಕಾಲೇಜ್ ಅಲ್ವಾ, ಸ್ಟ್ರಿಕ್ಟ್ ಆಗಿರ್ತಾರೆ. ಜಲಜಾ, 2 ಹಸಿಮೆಣಸಿನ್ಕಾಯಿ ಕಿತ್ಕೊಂಬ. ಇರಮ್ಮ, ಸ್ವಲ್ಪ ಹೊತ್ತಾದ್ಮೇಲೆ ಹೋಗ್ತೀನಿ. ನೀನ್ ಹೀಗೆ ಸೋಂಬೇರಿಯಾಗಿದ್ರೆ ಹೇಗೆ? ಬೇರೆಯವ್ರ ಮನೆಗೆ ಹೋದಾಗ ಕಲಿತ್ಯ. ಓ ಹಾ. ಪ್ರಯಾಣ ಅಂದಾಗ ಅಂದ್ಕೊಂಡೆ ರಾತ್ರಿ ಲೇಟಾಗಿ ಬರ್ತೀರಾ ಅಂತ. ಲಾಸ್ಟ್ ಬಸ್ ಸಿಕ್ತು, ಹೋಗೋಣವಾ? ಹೋಗ್ ಬರ್ತೀನಿ ಆಂಟಿ. ಜಲಜಾ ಬಾಯ್. ಸರಿ. ಕೇಶವಣ್ಣ ಇನ್ನೂ ಬರ್ಲಿಲ್ವಾ? ಬರ್ಬೇಕಾದ್ರೆ ಡಾಕ್ಟರ್ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು. ಎಡಗಾಲಲ್ಲಿ ಏನೋ ತೊಂದರೆ ಆಗಿದ್ಯಂತೆ. ಯಾಕೆಂದ್ರೆ ವಯಸ್ಸಾಗಿದ್ಯಲ್ಲ, ಅಂಗಡಿನೇ ಬೇರೆ ಯಾರಿಗಾದ್ರೂ ಕೊಟ್ಬಿಡಿ ಅಂದ್ರೆ ನನ್ನನ್ನೇ ಬೈತಾರೆ. ಗಾಡಿನ ಅವತ್ ಬೀಳಿಸ್ದಂಗೆ ಇವತ್ತು ಬೀಳಿಸ್ಬಿಡ್ಬೇಡ. ತಪ್ಪಿಸ್ಕೊಂಡ್ವಿ. ಸರಿ, ಗುಡ್ ನೈಟ್. ಗುಡ್ ನೈಟ್. ತಿರುಗ್ಸಲೇ. ಶಿವಣ್ಣ, ಎಲ್ಲೋಗ್ತಿದ್ದೀರಾ ಇಬ್ರು ಇಷ್ಟ ರಾತ್ರಿಲೇ? ಬೇರೆ ಕಡೆ ಹೋಗ್ತಾ ಇದ್ದೀನಿ. ನಾವು ಇನ್ಮೇಲೆ ಯಾವ ಕಂಪ್ಲೇಂಟ್ಗೂ ಹೋಗ್ಬಾರ್ದು ಅನ್ಕೊಂಡ್ವಿ. ಅಲ್ಲ, ರೋಡಲ್ಲಿ ಎಲ್ಲರ ಮೇಲೆ ಜಗಳ ಮಾಡ್ತೀವಿ ಅಂತ ತಾನೇ ನಮ್ಮ ಮೇಲೆ ಕಂಪ್ಲೇಂಟ್. 2 ಪೆಗ್ ಹೊಡೆದ್ಮೇಲೆ ರೋಡ್ ಯಾವ್ದು ಬಾರ್ ಯಾವ್ದು ಅಂತ ನಮ್ಗೆ ಹೆಂಗ್ ಗೊತ್ತಾಗತ್ತೆ? ನಮ್ ಲೋಫರ್ಸ್ ಅಣ್ಣನೇ ಹೇಳಿದ್ದು. ಸಿಟಿಯಿಂದ ಬಂದ್ರಲ್ಲ ಅವರು, ಲೈ ನಿನ್ಗೇನಾದ್ರು ಕುಡಿಬೇಕು ಅನ್ಸುದ್ರೆ ನಿನಗೆ ಸ್ವಂತ ಮನೆ ಇದೆಯಲ್ಲ, ಅಲ್ಲೋಗಿ ಕುಡಿ ಅಂದ್ರು. ಯೋಚನೆ ಮಾಡಿದ್ರೆ ಸರಿ, ಸಮಸ್ಯೆ ಬಗೆಹರಿಯುತ್ತೆ ನಮ್ಗೆ ಮತ್ತೆ ಆ ಪೊಲೀಸ್ನವ್ರಿಗೆ. ಬಾಬಾ ಶಿವಣ್ಣ, ಇಲ್ಲಿ ನೋಡು, ಇನ್ಮೇಲಿಂದ ಇಲ್ಲಿಂದ ಶಬ್ದ ಕೇಳಿಸುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು, ಆಯ್ತಾ?
ಯಾರಿಗ ನಾನ್ ಹೋಗಿ ಗಂಜಿ ಬಡಿಸ್ತೀನಿ. ಚಿಂತೆಯೋ ಇದ್ದರು ನಗಬೇಕ, ಮೋಸಕ್ಕೆ ಕೈ ಮುಗಿಬೇಕ. ಏನ್ ಹೇಳ್ತಿದ್ಯಾ? ನೀನ್ ಎಲ್ಲಿ ಹೋಗ್ತೀಯಾ? ಎಲ್ಲಿಗೆ ಅಂತ ಗೊತ್ತಿಲ್ಲ, ದೂರ ಅವನ ಕಣ್ಣಿಗೆ ಕಾಣಿಸ್ತಾ ಇರೋ ಒಂದು ಜಾಗಕ್ಕೆ. ನಾವು ಇದನ್ನ ಯಾಕೆ ಪೊಲೀಸ್ಗೆ ಹೇಳ್ಬಾರ್ದು? ಹಳೆ ಆಫೀಸರೇ ಅವನ ನೋಡಿ ಹೆದರ್ಕೊಳ್ತಾ ಇದ್ದಾರೆ. ಹೋಗ್ಬೇಕು, ಹೋಗ್ಲೇಬೇಕು. ಇದುವರೆಗೂ ನಾನು ಯಾರಿಗೂ ಹೇಳಿಲ್ಲ, ಬೇರೆ ಯಾರಿಗೂ ಇದು ಗೊತ್ತಾಗಬಾರ್ದಣ್ಣ. ಮಂಜುಗೂ ಕೂಡ. ಮನೆ ಜಾಗನ ಮಾರಬೇಕು, ಎಷ್ಟು ಬೇಗ ಆಗುತ್ತೋ ಅಷ್ಟು. ಅದಕ್ಕೆ ಯಾರಾದರೂ ನಿಮಗೆ ಗೊತ್ತಿರೋಂಥವ್ರು ಇದ್ದಾರಾ ಹೇಳಿ. ಬೇಗ ಬಾ, ಬೇಗ ಬಾ. ಬಂದೆ ಅಣ್ಣ. ಎಷ್ಟೋ ತಲೆ ಏತು. ಏಯ್ ಸುಲಮಾನ್, ಆ ಶೆಲ್ಫ್ ಮೇಲೆ ಇಟ್ಬಿಡು. ಶಿವ, ಗಟ್ಟೆ ಹಿಡ್ಕೋ. ರಾಜ ಇದ್ದಾನೆ. ಎತ್ತು ಎತ್ತು, ನೀನ್ ಇಲ್ಲೇ ತಗೊಂಡೋಗು, ಇರು. ಬೇಗ ತಗೊಂಡೋಗು. ಏಯ್ ಎಷ್ಟೊತ್ತ ಇಟ್ಬಿಟ್ಟು ಬರೋದಕ್ಕೆ, ಬೇಗ ಬರೋದಕ್ಕೆ ಆಗೋದಿಲ್ವಾ? ಹಿಡ್ಕೋ, ಎತ್ತು ಎತ್ತು. ಶಿವ, ರಾಜ ತಗೊಂತಾನಂತೆ. ನೀವು ಎಷ್ಟು ಬೆಲೆ ಹೇಳ್ತಿದ್ದೀರಾ ಅಂತ ಹೇಳಿ. ಊರಲ್ಲಿ ಎಷ್ಟು ಬೆಲೆ ಇದೆಯೋ ಅಷ್ಟೇ. ಬೇಗ ಬೇಕು, ನಾಳೆ ಇಲ್ಲ ನಾಳಿದ್ದಷ್ಟರಲ್ಲಿ ಏರ್ಪಾಡು ಮಾಡ್ಬೇಡಣ್ವಾ. ಅದೀಗ ಕಾಸ್ಗೆ ರಿಜಿಸ್ಟರ್ ಆಫೀಸಲ್ಲಿ ನಮ್ಮ ಹುಡುಗರಿದ್ದಾರೆ. ಆಧಾರ್ ಮತ್ತೆ ಬೇರೆದೆಲ್ಲ ಸರಿ ಇದ್ರೆ ಒಂದು 4-5 ದಿನ ಅಷ್ಟೇ ಸಾಕು. ನಾಲ್ಕೈದು ದಿನ. ಗಾಡಿನ ಆ ಕಡೆ ನಿಲ್ಸಿ ನಿಲ್ಸಿ. ಅಣ್ಣ 1 kg ಕಡಲೆ ಕೊಡಿ. ಅಣ್ಣ 1 ಸಿಗರೆಟ್. ನೀನೇ ಎತ್ಕೊಳಪ್ಪ. ರೋಡ್ ಪೂರ್ತಿ ಪೊಲೀಸೆ. ಮಂತ್ರಿ ಮಕ್ಕಳು ಟೂರ್ಗ್ ಬಂದಿದಾರಂತೆ ಡೆಲ್ಲಿಯಿಂದ. ಹೌದು ತಾನೆ? ಯಾರೋ ರೆಡ್ಡಿ ಅಂತೆ, VVIP. ತಗೋ ದುಡ್ಡು. ಬೇರೇನ್ ಬೇಕು ಶಿವ? 1 kg ಸಕ್ಕರೆ. ನಿಲ್ಸಿ ನಿಲ್ಸಿ ನಿಲ್ಸಿ, ಸ್ಟಾಪ್. ನಿಲ್ಸು ನಿಲ್ಸು, ತಗೋ. ಸರಿ. ಡಿಕ್ಕಿ ತೆಗಿ. ಗಾಡಿ ನಿಲ್ಸೋ 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 ಗಾಡಿ. ನಿಲ್ಸೋ ನಿಲ್ಸೋ ಗಾಡಿ, ನಿಲ್ಸೋ ನಿಲ್ಸೋ. ಸರ್, ಕರ್ನಾಟಕದ ಗಾಡಿ ಏನೋ ತಪ್ಪು ಮಾಡಿದ್ದಾನೆ, ನಿಲ್ಲಿಸ್ದಲೇ ಹೋಗ್ಬಿಟ್ಟ. ಹತ್ತಿ ಸರ್. ಅದು ಬೇರೆ ಯಾರಾದ್ರೂ ಇರ್ಬೋದು, ನಿನ್ಗೇನನ್ಸುತ್ತೆ? ಇಲ್ಲ ಕೇಶವಣ್ಣ, ಆ ಡ್ರೈವಿಂಗ್ನ ನೋಡ್ತಿದ್ರೆ ಒಬ್ಬ ಹುಚ್ಚ ಹೊಡ್ಸೋ ಥರ ಇತ್ತು ಗಾಡಿ. ಅದು ಅವನೇನೆ, ಲಾರೆನ್ಸ್. 12 ವರ್ಷ ದ್ವೇಷ ಇದೆ ಅವನಿಗೆ. ನನ್ನ ಹುಡ್ಕೊಂಡು ಬಂದಿದ್ದಾನೆ ಕೊಲ್ಲೋದಕ್ಕೆ.
ಊರ್ ಪೂರ್ತಿ ಪೊಲೀಸ್ ಇದೆ. ಮಂತ್ರಿ ಕಡೆಯವರು 2 ದಿನ ಇರ್ತಾರಂತ ಕೇಳ್ಪಟ್ಟೆ. ಒಳ್ಳೇದಾಯ್ತು. ಇಷ್ಟೆಲ್ಲ ಸಮಸ್ಯೆ ಮಧ್ಯೆ ಅವನಿಂದ ಬರೋದಕ್ಕೆ ಆಗಲ್ಲ. ಶನಿವಾರದೊಳಗೆ ಮುಗ್ಸೋಣ ಅಂತ ರಾಜ ಹೇಳಿದಾನೆ. ದುಡ್ಡು ಸಿಕ್ಕಿದ ತಕ್ಷಣ ನೀನ್ ಹೊರಟ್ಬಿಡು. ಎಲ್ಲಾದ್ರೂ ಹೋಗಿ ಬದುಕೋ. ಮಂಜು, ಏನಿದು? ಊಟ. ಒಬ್ರು ಹೊಟ್ಟೆ ಹಸ್ಕೊಂಡಿರೋವಾಗ ಊಟ ತಗೊಂಡೋಗಿ ಕೊಡೋದ್ರಲ್ಲಿ ತಪ್ಪಿಲ್ಲ. ಆದರೆ ಅವರು ಮಲ್ಕೊಂಡಿರೋವಾಗ 17 ವರ್ಷ ಆಗಿರೋ ಒಬ್ಬ ಹುಡುಗಿ ಈ ಥರ ಆಚೆ ಹೋದರೆ ನಾನು ನೀವು ಬೈತೀರಿ ಅಂತ ಗೊತ್ತಿತ್ತು. ಒಂದಿಡೀ ಅನ್ನ, ಅದನ್ನು ಬಿಟ್ಟು ಅವನ ಮೇಲೆ ಬೇರೆ ಏನಾದರೂ ಇದೆಯಾ ನಿನ್ನ ಮನಸ್ಸಲ್ಲಿ? ಶಿವಣ್ಣ, ಶಿವಣ್ಣ, ಇನ್ಮೇಲೆ ಅವಳನ್ನ ಹೊಡಿಬೇಡಿ. ನನ್ನ ಮಗಳನ್ನ ನಾನು ಹೊಡಿತೀನಿ, ಇಲ್ಲಾಂದ್ರೆ ಸಾಯಿಸ್ತೀನಿ. ನೀನು ಯಾರದನ್ನು ಕೇಳಕ್ಕೆ? ನಾನು ಯಾರ? ಎಲ್ಲ ಕೆಟ್ಟ ಗುಣಗಳು ಇರೋನು. ಜಗಳ, ಕೇಸು, ಚೆನ್ನಾಗಿ ಕುಡಿಯೋದು, ಆ ಥರದವನೊಬ್ಬ. ಅದು ಗೊತ್ತಿದ್ರೆ ನೀನು ಇವತ್ತು ನನ್ನ ಮುಂದೆ ನಿಂತ್ಕೊಳ್ತಾ ಇರಲಿಲ್ಲ. ಅಪ್ಪ ಅಮ್ಮನ್ನ ಒಂದೇ ಇಟ್ಟು ಕೊಂದಿದ್ನ ನೋಡ್ದೆ. ಆಗ 11 ವರ್ಷದ ಹುಡುಗ. ಮತ್ತೇನಾಗ್ತೀನಿ ಶಿವಣ್ಣ? ಚರ್ಚ್ ಫಾದರ. ನಂಬಿಕೆ ಬರ್ತಿಲ್ಲ, ಹೌದು ತಾನೆ? ನತದೃಷ್ಟ ನಾನು. ಊರಲ್ಲಿ ಯಾರೇ ಹುಟ್ಟಿದ್ರು ಸತ್ರು ಆ ಒಂದಿನ ಸೆಲೆಬ್ರೇಷನ್. ಊರ್ ಜನಕ್ಕೆಲ್ಲ ಸಮಸ್ಯೆ. ಯಾರು ನನ್ನ ನಂಬಲ್ಲ, ಹೇಳಿಲ್ಲ ಯಾರ ಹತ್ರನೋ, ಒಬ್ರನ್ನ ಬಿಟ್ಟು. 4 ವರ್ಷದ ಹಿಂದೆ ನಿಮ್ಮ ಮಗಳ ಜೊತೆ ನಾನು ಹೇಳಿದೆ, ಮಂಜು ಹತ್ರ. ಅವಳು ಯಾರ ಹತ್ರನೂ ಹೇಳಲ್ಲ ಅನ್ನೋ ನಂಬಿಕೆ ಇತ್ತು. ನಿಮ್ಮ ಹತ್ರನೂ ಒಂದು ನಂಬಿಕೆ, ಆಮೇಲೆ ಒಂದು ಕೋರಿಕೆ. ಬೇಡ, ನನಗಿದರಲ್ಲಿ ಸ್ವಲ್ಪನೂ ಇಷ್ಟ ಇಲ್ಲ. ನನ್ನ ಮಗಳಿಗೋಸ್ಕರ ನಾನಿನ್ನೂ ಬದುಕ್ತಾ ಇದ್ದೀನಿ. ಇವಳನ್ನ ನಿಂತರ್ದವನಿಗೆ ಮದುವೆ ಮಾಡಿಕೊಡದೇ ಇರೋದಕ್ಕೆ ನನ್ನ ಹತ್ರ 100 ಕಾರಣ ಇದೆ. ಒಂದು ವೇಳೆ ನಿನ್ನ ಒಪ್ಕೊಳ್ಬೇಕು ಅಂತ ನನಗನ್ಸೋದಕ್ಕೆ ಹೇಳು, ಒಂದು ಕಾರಣ ಆದರೂ ಹೇಳು. ನೀವು ಹೇಳಿದ್ದು ಸರಿ ಇದೆ, ನನ್ನ ಹತ್ರ ಏನೂ ಇಲ್ಲ. ಆದರೆ ನನ್ನ ಹೆಸರು ಹೇಳಿ ನೀವು ಅವಳನ್ನ ಹೊಡಿಬೇಡಿ. ನೀವು ಕೇಳಿದ್ರಲ್ಲ ಒಂದು ಕಾರಣ, ನಾನು ಹೇಳ್ತೀನಿ. ನನ್ನ ಜೊತೆ ಇದ್ರೆ ಅವಳ ಕಣ್ಣಿಂದ ಒಂದು ಹನಿ ನೀರು ಬರಲ್ಲ. ನಾನು ಹಳೆ ಹೊಂದಿನಿಲ್ಲ ಅಂತ ನಿಮಗೆ ಒಂದಿನ ಗೊತ್ತಾಗುತ್ತೆ. ನನಗೆ ಮದುವೆ ಮಾಡ್ಕೊಡ್ಬೋದು ಅಂತ ನೀವೇ ನಂಬ್ತೀರಾ? ಖಂಡಿತವಾಗ್ಲೂ. నాన్నగారు అటువైపు చూడండి. అక్కడే, అక్కడే, ఆ చెట్టు దగ్గరే, అక్కడే. ಶಿವಣ್ಣ, ಶಿವಣ್ಣ, ನಾನು ಒಂದು ವಿಷಯ ಹೇಳಬೇಕು. ನೀವು ನಿಮ್ಮ ಮನೆ ಮಾರ್ತಾ ಇದ್ದೀರಾ? ಈ ಊರು ಬಿಟ್ಟು ಬೇರೆ ಊರಿಗೆ ಹೋಗ್ತಿದ್ದೀರಾ ಅಲ್ವಾ? ಅವತ್ತು ರಾತ್ರಿ ನೀವು ಒಪ್ಕೋತೀರಾ ಅನ್ಕೊಂಡೆ. ಆದರೆ ಎಲ್ಲ ನಾಟಕನ ಶಿವಣ್ಣ. ಮಂಜುನ ನನ್ನಿಂದ ದೂರ ಮಾಡಬೇಕು, ಅದಕ್ಕೆ ಮನೆ ಮಾರ್ತಿದ್ದೀರಾ. ನನಗೆ
ನನ್ನ ಮಗಳನ್ನ ನೀನು ಕೊಡೋದಿಕ್ಕಿಷ್ಟ ಇಲ್ಲ. ಆ ಥರ ಒಂದು ಮಾತು ನನ್ನ ಹತ್ರ ಹೇಳಿದ್ರೆ ಆಗ್ತಿತ್ತಲ್ವಾ? ನಾನು ಕಣ್ಮುಂದೆನೇ ಬರ್ತಿರ್ಲಿಲ್ಲ. ಸ್ವಂತ ಊರು ಮನೆನ ಬಿಟ್ಟು ಬೇರೆಲ್ಲೋ ಹೋಗೋದು, ಅದು ನನಗೋಸ್ಕರ. ನಿನಗೆ ಹೆದರ್ಕೊಂಡ? ನಾನು ಹೇಳ್ದಿರೋ 1000 ವಿಷಯಗಳಿವೆ. ನಿನಗೆ ಗೊತ್ತಿಲ್ದಿರೋ ತುಂಬ ವಿಷಯ. ಸರಿ, ಭಯ ಪಟ್ಕೊಂಡೇ ಹೋಗ್ತಾ ಇದ್ದೀನಿ. ನಿನ್ನ ಮೇಲಲ್ಲ, ಇನ್ನೊಬ್ಬನಿಂದ. ನನ್ನ ಜೀವನದಲ್ಲೂ ನನ್ನ ಮಕ್ಕಳ ಜೀವನದಲ್ಲೂ ಎಲ್ಲಿಂದನೋ ಬಂದ ಇನ್ನೊಬ್ಬ. ಯಾವ ಕ್ಷಣದಲ್ಲಿ ಬೇಕಾದರೂ ಅವನು ಇಲ್ಲಿಗೂ ಬರ್ಬೋದು. ಅವನಿಗೆ ಬೇಕಾಗಿರೋದು ನನ್ನ ಪ್ರಾಣ. ಸಾಯೋದಕ್ಕೆ ನಾನೇನು ಭಯ ಪಡ್ಕೊತಿಲ್ಲ. ನಾನು ಹೋಗ್ಬಿಟ್ರೆ ನನ್ನ ಮಗಳು ಈ ಭೂಮಿ ಮೇಲೆ ಒಬ್ಬಳೇ ಆಗೋಗ್ತಾಳೆ. ಹೋಗಲೇಬೇಕು ಅವನಿಗೆ ಕಾಣಿಸ್ತಾ ಇರೋವಂಥ ಒಂದು ಊರಿಗೆ. ಯಾರದು ಶಿವಣ್ಣ? ಸಮಯ ಬಂದಾಗ ಎಲ್ಲನೂ ನಾನು ನಿನಗೆ ಹೇಳ್ತೀನಿ. ಇದೆಲ್ಲ ಈಗಲೇ ಹೇಳೋಂಥ ವಿಷಯ ಅಲ್ಲ. ಆದರೆ ಒಂದು ಮಾತ್ರ ಹೇಳ್ತೀನಿ, ನನಗನ್ಸೋ ಪ್ರಕಾರ ನೀನು ಹಳೆ ಮುಕುಂದ ಅಲ್ಲ. ನನ್ನ ಒಳಗಡೆ ನೀನು ಇದೆಯಾ ಅನ್ನಿಸ್ತಾ ಇದೆಯಾ. ಒಂದು ನಂಬಿಕೆ, ಒಂದು ಧೈರ್ಯ ಈಗ ನನ್ನಲ್ಲಿದೆ. ಸರಿ, ಹಾಗಾದ್ರೆ ತಗೊಳ್ಳಿ ಶಿವಣ್ಣ. ಹೇಳ್ದಂಗೆ ಒಂದ್ 40,000 ಕಡಿಮೆ ಇದೆ. ನಾಳೆ ಮನೆಗ್ ಬಂದು ಕೊಡ್ತೀನಿ. ಚೆಕ್ ಏನಾದ್ರು ಬೇಕಾ? ಒಂದು ನಂಬಿಕೆಗೋಸ್ಕರ. ಯಾಕೆ? ನಂಬಿಕೆ ಇಲ್ಲ ಅಂದ್ರೆ ಮನುಷ್ಯರು ಹೇಗ್ ಬದುಕದೆ? ಅವ್ರು ಹೇಳೋದೇ ಸರಿ. ರಾಜ, ಏನಣ್ಣ? ನಾವು ಮೋಸ್ಟ್ಲಿ ನಾಳೆ ಸಂಜೆ ಅಷ್ಟಲ್ಲಿ ಹೊರಟೋಗ್ತೀವಿ. ನಾನು ಮತ್ತೆ ಮಾತಾಡಕ್ಕಾಗಲ್ಲ ಅನ್ಸುತ್ತೆ. ಸರಿ, ನಾವು ಹೊರಡೋದಾ? ಅಲ್ಲ, ನಾನು ಹಿಂಗೆ ಸ್ವಲ್ಪ ಮುಂದೆ ಹೋಗಿ ಮತ್ತೆ ಬರ್ತೀನಿ. ಒಟ್ಟಿಗೆ ಹೋಗೋಣ. ಸ್ವಲ್ಪ ಲೈಟಾಗಿ ತಗೊಂಡು. ಏನ್ ಕೇಶವಣ್ಣ? ಬೇಡ, ಇವಾಗ ಬೇಡ ರಜಾ, ಇನ್ನೊಂದ್ ದಿವಸ ನೋಡೋಣ. ನಮಗ್ ಸ್ವಲ್ಪ ಕೆಲಸ ಇದೆ. ಹಾಗಾದ್ರೆ ಸರಿ. ಏನಾಗಿರ್ಬೋದು? ಏನಾಯ್ತು? ನೋಡೋಣ. ಮುಂದೆ ಏನೋ ಆಗಿದೆ ಅನ್ಸುತ್ತೆ. ಬನ್ನಿ ನೋಡೋಣ. ಬನ್ನಿ ಹೋಗೋಣ. ಅಯ್ಯೋ, ಯಾವ್ದು ಆಕ್ಸಿಡೆಂಟ್ ಆಗಿದೆ. ಅಯ್ಯೋ, ಯಾವ್ದು ಆಕ್ಸಿಡೆಂಟ್ ಆಗಿದೆ. ಬನ್ನಿ ಬನ್ನಿ. ಮಕ್ಕಳಿಗೆಲ್ಲ ಏನಾಗಿದೆ? ಬೇಗ ಬೇಗ ಹಚ್ಚಿ, ಬೇಗ ಬೇಗ ಹಚ್ಚಿ. ಜಾಸ್ತಿ ಜನ ಬಿದ್ದೀರಾ? ಹೋಗಿ ಬೇಗ ಬೇಗ ಹೋಗಿ. ಏನು ಏನಾಯ್ತಪ್ಪ? ಆಶ್ರಮದಿಂದ ಬಂದಿರೋ ಗಾಡಿ ಹಳ್ಳಕ್ ಬಿದ್ಬಿಟ್ಟಿದ್ಯಂತೆ. ಮಣಿ, ಬಾಬಾ ತಗೋ ಬೇಗ ತಗೋ, ಬಿಡ್ತೀನಿ. ಅವ್ನು ಚೆನ್ನಾಗಿ ಕುಡ್ದಿದ್ದ ಸರ್, ನನಗೆ ಗೊತ್ತು. ಏನ್ ಸರ್ ಇದೆಲ್ಲ? ಜೀಪೇನಾ? ಜೀಪೇ. ಇಷ್ಟೆಲ್ಲ ಆಗೋದಕ್ಕೆ ಅವನೇ ಕಾರಣ ಸರ್. ಆಶ್ರಮದ ಗಾಡಿ ಅವ್ನ್ ಬೇರೆ ಎಲ್ಲೂ ಗುದ್ಬಾರ್ದು ಅಂತ ಹಳ್ಳದಲ್ಲಿ ಇಳಿಸ್ಬಿಟ್ಟ. ಅಯ್ಯೋ ಪಾಪ, ಎಷ್ಟೊಂದು ಮಕ್ಳಿಗೆ ಏಟಾಗ್ಬಿಟ್ಟಿದ್ಯಲ್ಲಪ್ಪ. ಎಷ್ಟೊಂದು ರಕ್ತ ಸೋರ್ತಾ ಇದೆ. ಅಂಕಲ್, ಆನೇನೆ ನೋಡಿಲ್ವಲ್ಲ. ಅದೇನ್ ಬದುಕುತ್ತೋ ಇಲ್ವೋ ದೇವ್ರೇ. ಅಯ್ಯೋ ಪಾಪ, ಆನೆಗೆ ಯಾವಾಗ ನೀರ್ ಕುಡಿಬೇಕನ್ಸುತ್ತೆ? ಯಾರ್ ತಪ್ಪೋ ಏನೋ, ಕುಡಿದ್ಬಿಟ್ಟು ಗಾಡಿ ಓಡಿಸಿದ್ದಾನೋ ಏನೋ. ಯಾರು ಜೀಪ್ ಸಿಕ್ತು, ಬಂಪರ್ ಹೊಡೆದೋಗಿದೆ. ಕರ್ನಾಟಕದ ಗಾಡಿ. ನೀವಿಲ್ಲೇ ಇರಿ. ನಿಲ್ಸೋ. ವಿಡಿಯೋ ಮಾಡಿದ್ರೆ ಬಾರಿಸ್ಬಿಡ್ತೀನಿ. ನಡಿಯೋ. ಅಯ್ಯೋ, ನಡೀರಿ ಬೇಗ. ಗಾಡಿ ಸ್ಟಾರ್ಟ್ ಮಾಡಿ. ನೋಡ್ಕೊಂಬರೋಣ. ಪಾಪ ಯಾರಿಗೇನಾಯ್ತೋ ಏನೋ. ಎಂತ ಅನಾಹುತ ಆಗೋಗಿದೆ. ಹೋಗಿ ಬೇಗ ಹೋಗಿ. ನನ್ನ ಮಗ ಕುಡಿದ್ಬಿಟ್ಟು ಓಡಿಸಿರ್ಬೇಕು. ಎಲ್ಲೂ ನೋಡಿದ್ರು ಕೊಲೆಗಳು ನಡೀತಾನೆ ಇದಾವೆ. ಇವತ್ತು ಬಸ್ ಅಪಘಾತ ಆಯ್ತು. ಅದೇನೋ, ಅದು ಎಲ್ಲಿಗೆ ನಾನು ಇಟ್ಕೊಂಡು ಏನೋ ನನಗೆ ಗೊತ್ತಿಲ್ಲ. ಸೋಮ ಒಂದು ಟೀ ಬೇಕು. ಸರಿ ಸರ್. ಏನ್ ಶಿವ? ಅಲ್ಲಿ ಆಕ್ಸಿಡೆಂಟ್ ಆಗಿದ್ದು ಜೀಪು, ಅದನ್ನ ಓಡಿಸಿದ್ದ ಡ್ರೈವರು. ಅವನ್ನ ಹಿಡಿದು ಒಳಗಡೆ ಹಾಕಿದ್ದಾರೆ. ಫೋಟೋ ತೆಗಿತಾ ಇದ್ದಾರೆ. ಏನಾಯ್ತು? ಅವನು ಕನ್ನಡದವನ ಸರ್? ಹೌದು, ಕನ್ನಡದವನು.
ಕೊಳ್ಳೇಗಾಲದ ಪಕ್ಕದಲ್ಲಿ ಇರೋದು ಅನ್ಕೋತೀನಿ. ಸ್ವಲ್ಪ ಅವನ ನೋಡ್ಬೋದಾ ಸರ್? ಏನಕ್ಕೆ? ಯಾಕೂ ಇಲ್ಲ, ಸುಮ್ಮನೆ. ಹೋಗಿ ನೋಡು. ಸೋಮ ಸರ್, ನೇರವಾಗಿ ನೋಡು ಕಚ್ಚಡ ನನ್ನ ಮಗನೇ. ಮಂಜು, ಹೊರಡೋಣವಾ? ಮಗಳೇ, ಜಾನಕಿ ಅಕ್ಕ, ಮಂಜು, ಶಿವ, ಕೇಶವಣ್ಣ, ಕೇಶವಣ್ಣ, ಶಿವ, ಕೇಶವಣ್ಣ, ಏನಾಯ್ತು? ಅವನು ಕೂತ್ಕೊಳ್ಳೋದಕ್ಕೆ ಚೆನ್ನಾಗೇನೋ ಇದೆ, ಆದ್ರೆ ಗಾಡಿಯಲ್ಲಿ ಹತ್ತೋದಕ್ಕೆ ಮತ್ತೆ ಇಳಿಯೋದಕ್ಕಂತೂ ಕಷ್ಟ ಆಗ್ತಿದೆ. ಸರಿ ಮುಕುಂದ. ನಿನ್ಗೆ ಚೂಡಿದಾರ್ ತುಂಬಾ ಚೆನ್ನಾಗಿ ಕಾಣ್ತಿದೆ. ಓಹೋ, ಇನ್ನ ನೀವು ಹೊರಟಿಲ್ವಾ? ಅದ್ ಹೇಗಾಗತ್ತೆ? ಇಷ್ಟೊತ್ತಲ್ಲಿ ಈ ಹುಡುಗಿನ ಒಬ್ಬಳನ್ನೇ ಬಿಟ್ಟು ನಾವ್ ಹೇಗ್ ಹೋಗೋದು? ಸರಿ ಸರಿ, ಬೇಗ ಹೊರಡಿ. ಸರಿ, ಹೊರಡ್ತೀನಿ. ಮತ್ತೆ ಬೇಗ ಬಂದ್ಬಿಡ್ಬೇಕು. ಮದ್ವೆ ಮನೆಯಲ್ಲಿ ಎಲ್ರೂ ನಿಮ್ಮನ್ನೇ ಕೇಳ್ತಾ ಇರ್ತಾರೆ, ಅದು ಪಕ್ಕದ ಊರಲ್ಲಿ ಇದ್ಕೊಂಡು. ಓ, ಶಿವ ಮೊದ್ಲು ಇಲ್ಲಿ ಬರ್ಲಿ, ನೀನ್ ಹೋಗು. ಸರಿ. ನೀನ್ ಒಳಗೋಗು. ಓ, ಮಳೆ ಬರುತ್ತೆ ಅನ್ಸತ್ತೆ. ಏನು ಅಂದ್ರೆ ನಿಮ್ ಬೆಡ್ಶೀಟ್ ಆಚೆ ಇದೆ, ತೆಗೆದು ಒಳಗ್ ಹಾಕಿ. ಸರಿ ಸರಿ. ಶಿವಣ್ಣ ಇದ್ದಾರಾ? ಇಲ್ಲ. ನೀವ್ಯಾರು? ನಾನು ಅವ್ರ ಮಗಳು. ಓ, ಹೌದಾ? ಸರಿ, ನೀನ್ ಬಾ. ಏನಾಯ್ತು ಏನಾಯ್ತು? ಲೇ, ಬಿಡು ಅವಳನ್ನ, ಬಿಡು ಅವಳನ್ನ. ಬಿಡು ಅವಳನ್ನ. ಕರೆದಿಲ್ವಾ? ಇಲ್ಲ. ಏನ್ ಇವ್ರು ಹಿಂಗ್ ಮಾಡ್ತಿದ್ದಾರೆ? ನೆನ್ನೆ ರಾತ್ರಿ ಕೂಡ ಮತ್ತೆ ಕರೆದಿದ್ರು. ಹಳೆ ಫ್ರೆಂಡು ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಕರೆದಿದ್ರು. ಅದಕ್ಕೋಸ್ಕರನೇ ಬೆಳಿಗ್ಗೆನೆ ಬಂದು ನಾನು ನಿಮ್ಮ ಹತ್ರ ಹೇಳಿದ್ದು. 8 ಗಂಟೆ ತಾನೇ ಕರೀತಾರೆ. ಹಲೋ ಮಂಜು. ಮಂಜು, ಸಾಕು ಸಾಕು. ಹಲೋ ಶಿವ ಅವರೇ. ಆರಾಮ? ನಾನೇ ಕಿಲಾಡಿ ಲಾರೆನ್ಸ್. ಅವಳು ನನ್ನ ಮಗಳು, ಅವಳಿಗೇನು ಮಾಡಬೇಡ. ಏನ್ ಶಿವ, ನಿನ್ ನೋಡೋಕೆ ಬಂದೆ. ಆದ್ರೆ ನೀನ್ ಸಿಗ್ಲಿಲ್ಲ, ನಿನ್ ಮಗಳು ಮಾತ್ರ ಇದ್ಲು. ಎತ್ತಾಕೊಂಬಂದೆ ಅಷ್ಟೇ. ನಿನಗೆ ಇವಾಗ ಏನ್ ಬೇಕು? ನನಗ್ ನೀನೇ ಬೇಕು ಶಿವ. ನೀನ್ ಇಲ್ಲಿಗ್ ಬಾ. ನಾನ್ ಹೇಳೋ ಜಾಗಕ್ಕೆ ಬಾ. ನಾನ್ ಹೇಳಿದ ಟೈಮಿಗೆ ಬಾ. ಕೇಳೋ ಶಿವು, ನೀನ್ ನನಗೆ ಸತ್ಯ ಹೇಳ್ಬೇಕು. ನಾನು ಅದನ್ನ ಕೇಳ್ಬೇಕು. ನೀನ್ ಬಾಯಾರ ಕೇಳ್ಬೇಕು. ಬಾ ಶಿವ, ಒಬ್ನೇ ಬಾ.
ಕೇಶವಣ್ಣ ಹೇಗಿದ್ದಾರೆ? ಇನ್ನೂ ಹುಷಾರಾಗಿಲ್ಲ, ಐಸಿಯುನಲ್ಲಿದ್ದಾರೆ. ಶುಗರ್ ಸಮಸ್ಯೆ. ತಲೆ ಸುತ್ತ ಬಿದ್ದಾಗ ಚೂಪಾಗಿರೋದೇನೋ ಚುಚ್ಚಿದೆ. ಶಿವಣ್ಣ ಹಂಗೆ ಹೇಳಿದ್ದು ಆಸ್ಪತ್ರೆಯಲ್ಲಿ, ಅಲ್ವಾ? ನಿಜ ಹೇಳಬೇಕು ಅಂದರೆ ಊರ್ನವರು ಮಂಜು ಬಗ್ಗೆ ಹೊಸ ಕಥೆನ ಹೇಳಬಾರ್ದು. ಅವಳು ನನಗೆ ಮತ್ತೆ ಸಿಗ್ತಾಳೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಒಬ್ಬ ಹುಚ್ಚ, ಒಬ್ಬ ಮುರುಗ ಅಂಥ ಒಬ್ಬನೇ ನನ್ನ ಮಗಳನ್ನ ಎತ್ಕೊಂಡು ಹೋಗಿದ್ದಾನೆ. ಅದಕ್ಕೇನೆ ನಾನು ಕೇಶವಣ್ಣನ ಹತ್ರ ಹಾಗೆ ಹೇಳಿದ್ದು. ಹಾಸ್ಪಿಟ್ಲಲ್ಲಿ ಹೇಳಿದ್ದು ಸುಳ್ಳು, ಹಾಗೆ ಹೇಳಬೇಕು ಅಂತ ನಾನು ಹೇಳಿದೆ. ಅವರು ಅದಕ್ಕೆ ಒಪ್ಕೊಂಡ್ರು. ನಾವಿಲ್ಲಿಂದ ಹೋಗೋದಕ್ಕೆ ಮುಂಚೆ ಕಾಲ್ ಮಾಡಿದ್ರಾ? ಹಾ, ಓಕೆ. ಶಿವಣ್ಣ ಎಲ್ಗೆ ಹೊರಟೆ? ಅವನು ಹೇಳಿರೋ ಜಾಗಕ್ಕೆ, ನನ್ನ ಮಗಳನ್ನ ಕರ್ಕೊಂಬರಕ್ಕೆ. ಶಿವಣ್ಣ, ನಾನು ಬರ್ತೀನಿ. ಆದ್ರೆ ನನಗೆ ಗೊತ್ತಾಗ್ಬೇಕು ಅವನು ಯಾರು ಅಂತ. ಶಿವಣ್ಣನ ಜೀವನದಲ್ಲಿ ಅವನು ಹೇಗೆ? ನೀನು ಅದೇ ಜಾಗದಲ್ಲಿ ನಿಂತಿರೋ, ನಾನು ಬರ್ತೀನಿ. ಶಿವಣ್ಣನಾ? ಇರಿ, ನಾನು ದುಡ್ಡು ತಗೊಂಬರ್ತೀನಿ. ರಾಜ, ನನಗೆ ದುಡ್ಡು ಬೇಡ. ಮತ್ತೆ? ನಂತರ ಒಬ್ಬ ಸಾಧಾರಣವಾಗಿರೋ ಮನುಷ್ಯನ ಜೀವನದಲ್ಲಿ ಲಾರೆನ್ಸ್ ಥರದವನು ಒಬ್ಬ ಬಂದ ಅಂದರೆ ಏನು ಮಾಡೋಕ್ಕಾಗಲ್ಲ. ಜೀವನನೇ ಮುಗ್ದೋಗುತ್ತೆ. ತಲೆ ತಗ್ಸಿ ಬದುಕಬೇಕು. ಅವರನ್ನು ನೋಡಿ ಹೆದರ್ಕೋಬೇಕು. ಹೇಳೋದು ತುಂಬ ಸುಲಭ, ಆದರೆ ಅನುಭವಿಸುವಾಗ ಮಳೆ ಬರೋ ಹಾಗಿದೆ ರೀ. ನಿಮ್ ಬಟ್ಟೆಗಳೆಲ್ಲ ಆಚೆ ಇದೆ, ಒಳಗಡೆ ಹಾಕ್ಬಿಡಿ. ಸರಿ ಸರಿ. ಅದನ್ನ ಫಿಕ್ಸ್ ಮಾಡಾಯ್ತು. ಎತ್ತಕ್ಕಾಗಲ್ಲ, ಬೆಟ್ಟ ಸುತ್ಕೊಂಡು ಆ ಕಡೆ ಹೋಗ್ಬಿಡ್ಬೇಕು. ಈ ಪಯಣದಲ್ಲಿ ನನಗನ್ನಿಸ್ತಾ ಇರೋದು, ಅವನಿಗೆ ಬೇಕಿರೋದು ನನ್ನ ಪ್ರಾಣ. ಅದನ್ನು ನಾನು ಕೊಡ್ತೀನಿ ನನ್ನ ಮಗಳನ್ನ ಕಾಪಾಡೋಕ್ಕೆ.
ಆದರೆ ನನಗೆ ಗೊತ್ತಿದೆ, ನಿನಗೆ ನನ್ನಷ್ಟು ವಯಸ್ಸಾಗಿಲ್ಲ, ನಂತರ ಮನಸ್ಸು ನಿನಗಿಲ್ಲ. ನಿನ್ನ ಮನಸ್ಸಲ್ಲಿರೋ ದ್ವೇಷ, ಕೋಪ ನಿನ್ನ ಕಣ್ಣಲ್ಲಿ ಕಾಣಿಸ್ತಿದೆ. ಆದರೆ ಬೇಡ, ನಿನ್ನ ನಾನು ಕರ್ಕೊಂಬಂದಿದ್ದು ಅದಕ್ಕೋಸ್ಕರ ಅಲ್ಲ. ಸಾಯೋದಕ್ಕೆ ಮುಂಚೆ ನನ್ನ ಮಗಳು ತಪ್ಪಿಸ್ಕೊಂಡ್ಲು ಅಂತ ನನಗೆ ಗೊತ್ತಾಗಬೇಕು. ಅದು ಗೊತ್ತಾದ್ಮೇಲೆ ಮಾತ್ರ ನಾನು ಎಲ್ಲ ನಿಜನೂ ಹೇಳ್ತೀನಿ. ನೀನು ದೂರದಲ್ಲಿ ನಿಂತಿರೋ, ನಾನು ಒಂಟಿಯಾಗಿ ಹೋಗಿ ಅವನ ಮುಂದೆ ನಿಂತ್ಕೊಳ್ತೀನಿ. ಒಬ್ಬನೇ ಬರಬೇಕು ಅಂತ ಅವನು ಹೇಳಿದಾನೆ. ಯಾವತ್ತೂ ಅವನ ಕೈಯಿಂದ ಕಂಡು ಹಿಡಿಯೋಕ್ಕಾಗ್ದಿರೋ ಜಾಗಕ್ಕೆ ನನ್ನ ಮಗಳನ್ನ ನೀನು ಕರ್ಕೊಂಡೋಗಿ ಕಾಪಾಡಬೇಕು. ನೀನು ಅವತ್ತು ನನಗೆ ಹೇಳಿದ ಹಾಗೆ ಒಂದು ತೊಟ್ಟು ಕಣ್ಣೀರು ಹಾಕಿಸ್ದೆ. ನನ್ನ ಮಗಳನ್ನ ನೋಡ್ಕೊ. ನಾನಿವಾಗ ಹೇಳಿದ್ದೆಲ್ಲ ನಿನಗೊಪ್ಪಿಗೆ ಇದ್ರೆ ಮಾತ್ರ ನೀನು ನನ್ನ ಜೊತೆ ಬರ್ಬೋದು. ನನ್ನ ಜೊತೆ ಇಲ್ಲ ಅಂದರೆ ನೀನು ಹೋಗ್ಬೋದು. ಇಲ್ಲಿ ತನಕ ನೀವು ಗಾಡಿ ಓಡಿಸೋದ್ರಲ್ಲ, ಇನ್ಮೇಲೆ ನಾನು ಗಾಡಿ ಓಡಿಸ್ತೀನಿ. ನಾನು ಹೋಗ್ತೀನಿ. ಹೇಳಿದೆಲ್ಲ ನೆನಪಿದೆ ತಾನೇ? ಮಂಜು ಬರ್ತಾಳೆ, ಜೊತೆಲಿ ಸರ್ಕಲ್ ಇನ್ಸ್ಪೆಕ್ಟರ್ ಮೊಮ್ಮಗನು. ಅವನನ್ನು ಬಾಲನ್ ಸರ್ ಹತ್ರ ಕಳಿಸ್ಕೊಡು. ಆಮೇಲೆ ನನ್ನ ಮಗಳನ್ನ ಕರ್ಕೊಂಡು ಹೊರಟೋಗು, ಎಲ್ಲಾದರೂ ದೂರ. ಅವತ್ತು ಹೇಳಿದ ಹಾಗೆ ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ಬಂದ್ಬಿಟ್ಟ, ಮತ್ತೆ ಬರ್ಲೇಬೇಕಲ್ವಾ? ಏನ್ ಶಿವ? ನನ್ನ ಮಗಳಲ್ಲಿ ನಾನು ಅವಳ ನೋಡ್ಬೇಕು. ನೋಡು ನೋಡು ನೋಡು, ಏನಕ್ಕೆ ಟೆನ್ಷನ್ ಶಿವಣ್ಣ? ನಿನ್ ಮಗಳು ನಾನೇನ್ ಮಾಡ್ತೀನಿ? ನೋಡು 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 ನೋಡು, ನನ್ ಮೂತಿ ನೋಡು, ಚೆನ್ನಾಗಿ ನೋಡು. ತುಂಬಾ ಪಾಪ ಅಲ್ವಾ ಶಿವಣ್ಣ? ತುಂಬಾ ಪಾಪ. ನನ್ ಮೂತಿ ನೋಡು ನೋಡು ನೋಡು, ಹೇಳು. ಬಾ 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 ಬಾ. ಆಟ ಇಲ್ಲ ಬೇಡ, ಇವಾಗ ಹೇಳು ಶಿವಣ್ಣ, ನಿನಗೆ ನಿನ್ ಮಗಳು ಕರ್ಕೊಂಡು ಹೋಗ್ಬೇಕಾ? ಕರ್ಕೊಂಡೋಗು, ಕರ್ಕೊಂಡೋಗು. ಅದಕ್ಕೆ ಮುಂಚೆ ಸತ್ಯ ಹೇಳು ಶಿವಣ್ಣ, ಸತ್ಯ ಹೇಳು. ನನ್ನ ಕಣ್ಣು ನೋಡಿ ಹೇಳು. ಅವತ್ತು ನನ್ನ ಶೂಟ್ ಮಾಡಿದ್ ನೀನ್ ತಾನೆ? ನನ್ನ ಶೂಟ್ ಮಾಡಿದ್ ನೀನೇ ತಾನೆ? ನಾನು ಹೇಳ್ತೀನಿ, ಆದರೆ ಅದಕ್ಕೂ ಮುಂಚೆ ನನ್ನ ಮಗಳನ್ನ ನೀನು ಬಿಡಬೇಕು.
ಏನ್ ಶಿವಣ್ಣ, ಬಾ 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 ಇಲ್ಲಿ ಬಾ. ನಿನ್ ಮಗಳನ್ನ ನಾನು ಬಿಡ್ತೀನಿ, ಆದ್ರೆ ಅದಕ್ಕಿಂತ ಮುಂಚೆ ಸತ್ಯ ಹೇಳು, ನನ್ನ ನೀನ್ ತಾನೇ ಶೂಟ್ ಮಾಡಿದ್ದು? ನೋಡು ನೋಡು ಇಲ್ಲಿ ನೋಡು, ಯೋಚನೆ ಮಾಡಬೇಡ. ನಿನ್ ಮಗಳಿರೋ ಜಾಗ ಉಸಿರಾಡಕ್ಕೆ ಆಗದಿರೋಂಥ ಜಾಗ. ಲೇಟ್ ಆಯ್ತು ಅಂದ್ರೆ ನೆನ್ಪಿದ್ಯಾ ಅವತ್ ನಿನ್ ಚಿಕ್ಕ ಮಗಳು ಸತ್ಲು ಅಲ್ವಾ? ಆ ತರ. ನಾನು ನಂಬು ಶಿವಣ್ಣ, ಹೇಳಿದ್ರೆ ಬಿಟ್ಬಿಡ್ತೀನಿ. ಹೇಳು 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 ಹೇಳು, ನನ್ ಕಣ್ಣೋಡು ಹೇಳು. ನಾನೇ ನಿನ್ಗೆ ಶೂಟ್ ಮಾಡಿದ್ದು. ಅವತ್ತು ಬ್ರಿಡ್ಜ್ ಮೇಲೆ ನೀನು ಓಡ್ತಾ ಇರೋವಾಗ ನಾನೇ ನಿನ್ನ ಶೂಟ್ ಮಾಡಿದ್ದು. ಅದು ಅದು ನನ್ನ ಮಗಳನ್ನ ಬಿಟ್ಬಿಡು. ಇದುವರೆಗೂ ನಾನು ಹೇಳಿದ ಸತ್ಯ ಅಂತ ನಂಬಿಟ್ಟೆ ಅಲ್ಲ. ನನ್ನ ನಂಬಿಟ್ಟೆ ಅಲ್ವಾ? 12 ವರ್ಷ ಮಲಗಿದ್ದೆ, ಕೈ ಕಾಲು ಆಡ್ಸಕ್ಕಾಗ್ತಿರ್ಲಿಲ್ಲ. ಬಿಲಿಟ್ಯೂ ಅಸಹ್ಯವಾಗಿ ಒಂದು ನಾಯಿ ತರ ಇದೆ ಗೊತ್ತಾ? ಆಮೇಲೆ ಎದ್ದು ನೋಡಿದ್ರೆ ಎಲ್ಲ ಹೋಯ್ತು, ಎಲ್ಲ ಹೋಯ್ತು. ನನ್ನ ಮೈಯಲ್ಲಿರೋ ರಕ್ತ ಹೋಯ್ತು, ನನ್ನ ದೇಹ ಎಲ್ಲ ಹೋಯ್ತು. ನೋಡು, ನನ್ನ ತಲೆ ಕೂದಲೆಲ್ಲ ಹೋಯ್ತು. ನೋಡು ನೋಡು, ನನ್ನ ಮೀಸೆಯಲ್ಲಿ ಬಿಳಿ ಕೂದಲು ನೋಡು, ಎಲ್ಲ ಹೋಯ್ತು. ನಿನ್ನಿಂದ. ನಂಬಿಟ್ಟೆ ಅಲ್ವಾ? ನಾನು ಹೇಳಿದ್ ನಂಬಿಟ್ಟೆ ಅಲ್ವಾ? ನಿನ್ ಮಗಳನ್ನ ನಾನು ಬಿಡ್ತೀನಿ ಅಂತ ನಿನಗೆ ನಂಬಿಕೆ ಇದೆಯಾ ಶಿವಣ್ಣ? ಅವತ್ತು ಕಣ್ಣು ಮುಚ್ಚಕ್ಕಿಂತ ಮುಂಚೆನೆ, ಕುಸ್ತು ಕೆಳಗಡೆ ಬೀಳಕ್ಕಿಂತ ಮುಂಚೆನೆ ನಾನೇನ್ ನೋಡ್ದೆ ಅಂತ ನಿನಗ್ ಗೊತ್ತಾ? ಯಾರು ನೋಡ್ದೆ ಅಂತ ಗೊತ್ತಾ ನಿನಗೆ? ಮಾಯಾ. ಅವಳೆಷ್ಟು ಸುಂದರವಾಗಿತ್ತು ಗೊತ್ತಾ? ತುಂಬಾ ಸುಂದರಿ. ದ್ರಾಕ್ಷಿ ಕಣ್ಣು, ಅರಗಿಳಿ ತರ ಮೂಗು, ಕೆನ್ನೆ ನೋಡಿದ್ರೆ ಕಚ್ಚಿ ತಿನ್ನೋಣ ಅಂತ ಅನ್ಸುತ್ತೆ. ದೇಹ ನೋಡಿದ್ರೆ ಹಾಸ್ಪಿಟಲಿಂದ ತಪ್ಪಿಸ್ಕೊಂಡು ಡೈರೆಕ್ಟ್ ಆಗಿ ಅವಳನ್ನೇ ನೋಡಕ್ ಹೋದೆ. ಬೇರೆ ಒಬ್ಬ ಸೆಟಪ್. ನಾನು ನೋಡ್ದಾಗಿಬ್ರು ಗಟ್ಟಿಯಾಗಿ ತಪ್ಕೊಂಡು ಅವಾಗ ಯೋಚಿಸಿದೆ, ಎಲ್ಲ ತಪ್ಪು ಅವಳ್ದೇನೆ. ಇಲ್ಲ, ತುಂಬಾ ವರ್ಷ ಆಗಿದ್ದಲ್ವಾ ಜೊತೆಲೇ ಮಲ್ಗಿ. ಅವಳು ಅನ್ಕೊಂಡಿದ್ಲು ಅನ್ಸುತ್ತೆ ಮತ್ತೆ ಎದೋಳಲ್ಲ ಅಂತ. ಹೋಗ್ಬಿಟ್ಲು, ಬೇರೆ ಜೊತೆ ಹೋಗ್ಬಿಟ್ಲು. ಮತ್ತೆ ಯೋಚನೆ ಮಾಡಿದೆ, ತಪ್ಪು ಯಾರಿಂದ ಆಯ್ತು? ನನ್ನಿಂದ. ಎಲ್ಲದಕ್ಕೂ ಕಾರಣ ನಾನೇ ಅಲ್ವಾ? ಆವಾಗ ಇಲ್ಲಿಂದ ಒಂದು ಮಾತು ಬಂತು, ನೀನ್ ಸುಮ್ಮನೆ ಇದ್ದೆ, ಯಾರು ನಿನ್ನ ಶೂಟ್ ಮಾಡ್ದ? ಅದೇ ದೊಡ್ಡ ತಪ್ಪು. ಯಾರು? ನೋಡ್ದೆ, ಪೇಪರಲ್ಲಿ ನೋಡ್ದೆ, ನಮ್ ಬಾಲ್ ಗೋಪಾಲ್ ಸರ್ ಈ ಅಂತ ಫುಲ್ಲು ನಗು. ನಾನೇ ಕಿಲಾಡಿ ಲಾರೆನ್ಸ್ ಶೂಟ್ ಮಾಡ್ದೆ ಅಂತ ಒಂದು ನಗು.
ಅದಕ್ಕೆ ಬಾಲ್ಗೋಪಾಲ್ ಸರ್ ಮಗನೇ ತಗೊಂಬಂದೆ. ಇಲ್ಲಿ ಈ ಕಾಲ್ಗೆ ಬಾಲ್ಗೋಪಾಲ್ ಸರ್ ಬಿದ್ದು ಅಳ್ತಾ ಇದ್ರು. ನಾನಲ್ಲ ಲಾರೆನ್ಸ್, ನಾನಲ್ಲ, ಅವನೇ 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 ಶಿವು, ಅವನೇ ಶೂಟ್ ಮಾಡಿದ್ದು. ಇವಾಗ ನೀನು ಹೇಳ್ಬಿಟ್ಟೆ ನನ್ನ ಶೂಟ್ ಮಾಡಿದ್ದು ನೀನೇ ಅಂತ. ಸತ್ಯ ಹೇಳ್ಬಿಟ್ಟೆ ಶಿವಣ್ಣ, ಸತ್ಯ ಹೇಳ್ಬಿಟ್ಟೆ. ಮತ್ತೆ ನಾನು ಒಂದು ಸತ್ಯ ಹೇಳ, ನಾನು ಸುಳ್ಳು ಹೇಳ್ದೆ ಶಿವಣ್ಣ. ನಿನ್ನ ಮಗಳನ್ನ ನಾನು ಬಿಡೋದಿಲ್ಲ ಶಿವ. ಈ ರೇಂಜಲ್ಲಿ ನೋಡಿದೆ ನಿನ್ ಮಗಳನ್ನ. ಏನ್ ಕಣ್ಣು, ಏನ್ ಮೂಗು, ತುಂಬಾ ಚೆನ್ನಾಗಿದ್ಲು. ನೋಡಿದ್ರೆ ಕಚ್ಚಿ ತಿನ್ನೋ ತರ. ಅವಳ ದೇಹ ನೋಡಿದ್ರೆ ಹಂಗೇ ಹಲ್ವಾ ತರ ಒಳಗಡೆ ಫುಲ್ ಜುಲು 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 ಜುಲು. ಭಯ ಪಡಬೇಡ ಶಿವ, ಅವಳನ್ನ ನಾನು ಮುಟ್ಟಿಲ್ಲ. ಏನಕ್ಕೆ ಗೊತ್ತಾ? ನೀನ್ ಬರೋದಕ್ಕಿಂತ ಮುಂಚೆ ಅವಳನ್ನ ಮುಟ್ಟಿದ್ರೆ ನಿನ್ ಮೇಲಿರೋ ಕೋಪ, ದ್ವೇಷ ಎಲ್ಲ ಕರ್ಗೋಗುತ್ತೆ ಅಂತ. ಅದಂಗಾಗ್ಬಾರ್ದು ಶಿವ. ನಿನ್ನ ಈ ತರ ಮೀಟ್ ಮಾಡಿ, ಮಾತಾಡಿ, ಸಾಯಿಸಿ ಆಮೇಲೆ ಅವಳನ್ನ ಮುಟ್ಟೋದು. ಆಮೇಲೆ ಹಿಡ್ಕೋತೀನಿ ಕೀಪ್ ಆಗಿ. ಕೀಪ್ ಕೀಪ್ ಕೀಪ್. ಏನ್ ಶಿವಣ್ಣ, ಸಂತೋಷ ತಾನೇ? ನನ್ನ ಮಗಳನ್ನ ನಿನ್ನಿಂದನೇ ನಾನು ಕಳ್ಕೊಂಡಿದ್ದು. ಈಗ ಇನ್ನೊಬ್ಳು ಮಗಳಿಗೋಸ್ಕರ ನಿನ್ನ ಕಾಲಿಗೆ ಬೀಳೋದಕ್ಕೂ ರೆಡಿಯಾಗಿ ಬಂದಿದೆ ನಾನು. ನನ್ನ ಕೊಲ್ಲು, ಆದರೆ ನನ್ನ ಮಗಳನ್ನ ಮಾತ್ರ ಬಿಟ್ಬಿಡು. ನನ್ನ ಥರ ಒಬ್ಬ ಸಾಧಾರಣ ಮನುಷ್ಯ, ಒಬ್ಬ ಸಾಧಾರಣ ಟೇಲರ್, ನಿನ್ನ ಥರ ಒಬ್ಬ ಹುಚ್ಚನ್ನ ನಾನೇನು ಮಾಡೋಕ್ಕಾಗಲ್ಲ. ಆದರೆ ಹೆಗಲ ಮೇಲೆ ಹಾಕ್ಕೊಂಡು ಬೆಳೆಸಿ, ಬೆಳ್ಳು ಹಿಡ್ಕೊಂಡು ನಡೆಸಿ, ಹಾಗೆ ಬೆಳೆಸಿರೋ ನನ್ನ ಮಗಳ ಬಗ್ಗೆ ಅವಳ ಕಣ್ಣು, ಅವಳ ದೇಹ ಎಲ್ಲನೂ ನನ್ನ ಮುಖದ ಮುಂದೆನೇ ಹೇಳಿ, ಸತ್ತೋಗಿರೋ ಯಾವುದೋ ವೇಶ್ಯೆ ಬಗ್ಗೆ ಹೇಳಿ, ನನ್ನ ಮಗಳನ್ನ ಇಟ್ಕೊಳ್ತೀನಿ ಅಂತ ನನ್ನ ಮುಂದೆ ನಿಂತ್ಕೊಂಡು ಹೇಳ್ತೀಯಾ? ನೀನ್ ಯಾರೇ ಆಗಿದ್ರು ಸರಿ, ನಿನ್ ಎದೆಗೆ ಕಾಲಲ್ಲಿ ಒದಿಲಿಲ್ಲ ಅಂದ್ರೆ ನಾನೊಬ್ಬ ಅಪ್ಪನೇನೋ ಹಲ್ಕ ನನ್ನ ಮಗನೇ. ಎದುರ್ಕೊಂಡ ಒಡಿ 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 ಒಡಿಯೋ ಒಡಿ 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 ಒಡಿಯೋ. ಶಿವಣ್ಣ, 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 ನನ್ನ ನೋಡ್ಬೇಡ, ಅವಳನ್ನ ಬಿಡ್ಬೇಡ. ಅವನ್ ಮತ್ತೆ ಎದ್ದು ಬರಬಾರ್ದು ನೋಡು ಮುಕುಂದ. ಹೋಗು ಹೋಗು. ಯಾರು ನೀನು? ನಮ್ಮಿಬ್ರ ಮಧ್ಯೆ ನೀನ್ ಯಾರು? ಈ ಮನುಷ್ಯನ ಜೀವನದಲ್ಲಿ ಎಲ್ಲಿಂದಾನೋ ಬಂದವನ್ ನೀನು. ಅದೇ ತರ ನೀನು ಗೊತ್ತಿಲ್ದೇನೆ ನಿನ್ನನ್ನ ಹುಡ್ಕೊಂಡು ಬಂದವ್ ನಾನು. ನೀನು ಕೊಲ್ತೀನಿ ಕಣೋ.
ಮುಕುಂದ, ಮಂಜು, ಇಲ್ಲೇ ಎಲ್ಲಾದರೂ ಬೇಗ ಹೋಗು, ಬೇಗ ಹೋಗು. ಮಂಜು,